ನಮಸ್ಕಾರ. ವಾರ್ತಾ ಭಾರತೀಯ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು 2 ವಿಚಾರಗಳನ್ನ ಚರ್ಚೆ ಮಾಡ್ತಿದೀವಿ. ಮೊದಲನೇ ವಿಚಾರ ಧರ್ಮಸ್ಥಳ ಬೆಳವಣಿಗೆಗಳ ಕುರಿತಂತೆ. ಈಗಾಗಲೇ ಗೊತ್ತಿರೋ ಹಾಗೆ ಕಳೆದ 2 ತಿಂಗಳಿಂದ ಧರ್ಮಸ್ಥಳ ಪ್ರಕರಣ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯನ್ನ ಮಾಡಿದೆ. ಮೊದಲಿಗೆ ಬೇರೆ ರೀತಿಯಲ್ಲಿ ಬೇರೆ ಆಯಾಮಗಳನ್ನ ಪಡ್ಕೊಂಡು ಅನಂತರದಲ್ಲಿ ಬದಲಾದ ಸನ್ನಿವೇಶದಲ್ಲಿ ಷಡ್ಯಂತ್ರದ ರೂಪವಾಗಿ ಬದಲಾಗ್ತಿದೆ. ಹಾಗಾಗಿನೇ ಇದರಲ್ಲಿ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಕೂಡ ಹೆಚ್ಚಾಗಿದೆ. ಈ ರಾಜಕೀಯ ಆರೋಪ ಪ್ರತ್ಯಾರೋಪದ ಭಾಗವಾಗಿ ಜೆಡಿಎಸ್ ಮತ್ತು ಬಿಜೆಪಿ ಕರ್ನಾಟಕ ರಾಜ್ಯದ ವಿಪಕ್ಷಗಳು ಈ 2 ಪಕ್ಷಗಳು ಪ್ರತ್ಯೇಕವಾಗಿ ಧರ್ಮಸ್ಥಳಕ್ಕೆ ಯಾತ್ರೆಯನ್ನ ಹೋಗಿವೆ. ನಿನ್ನೆ ಜೆಡಿಎಸ್ ಯಾತ್ರೆ ಹೋಗಿದ್ದು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ. ಇವತ್ತು ಬಿಜೆಪಿ ಎಲ್ಲ ನಾಯಕರು ಅದು ಕೇಂದ್ರ ಮಂತ್ರಿಗಳನ್ನು ಒಳಗೊಂಡಂತೆ ಬಹುತೇಕರು ಇವತ್ತು ಎಲ್ಲರೂ ಭಾಗಿಯಾಗಿ ಧರ್ಮಸ್ಥಳಕ್ಕೆ ಯಾತ್ರೆಯನ್ನ ಹೊರಟರು. ಮೊದಲು ಅಲ್ಲಿ ವೀರೇಂದ್ರ ಹೆಗಡೆ ಅವರನ್ನ ಭೇಟಿಯಾದ್ರು, ಮಂಜುನಾಥನ ದರ್ಶನ ಪಡೆದ್ರು, ಅನಂತರದಲ್ಲಿ ಭಾಷಣವನ್ನ ಮಾಡಿದ್ರು. ಭಾಷಣದಲ್ಲಿ ಯಥಾ ಪ್ರಕಾರ ಮುಸ್ಲಿಂ ದ್ವೇಷದ ಭಾಷಣಗಳೇ ಅಲ್ಲಿ ಕೇಳಿ ಬರ್ತಾ ಇತ್ತು. ಕಾಂಗ್ರೆಸ್ ಸರ್ಕಾರವನ್ನ ದೂಷಿಸುವ ವಿಚಾರ ಇದ್ರು ಕೂಡ ಅವರ ಪದಪುಂಜಗಳಲ್ಲಿ ಯಾವುದೇ ರೀತಿ ಬದಲಾವಣೆ ಇರಲಿಲ್ಲ. ಅಲ್ಲಿ ಪಾಕಿಸ್ತಾನ, ಮುಸ್ಲಿಂ ಉಳಿದೆಲ್ಲ ವಿಚಾರಗಳು ಮತ್ತೆ ಮತ್ತೆ ಭಾಷಣದಲ್ಲಿ ಬಂತು. ಸ್ವಲ್ಪ ವಿಜೇಂದ್ರ ಅವರು ಬೇರೆ ರೀತಿಯಲ್ಲಿ ಮಾತನಾಡಿದ್ರು. ಸೌಜನ್ಯ ಮನೆಗೂ ಕೂಡ ಭೇಟಿ ಕೊಟ್ಟರು ಮತ್ತು ಅವರ ಜೊತೆ ನಿಲ್ಲೋದಾಗಿ ಈ ಸಂದರ್ಭದಲ್ಲಿ ಅವರಿಗೆ ಅಭಯ ಕೊಟ್ಟು ಅವರು ಸುಪ್ರೀಂ ಕೋರ್ಟ್ ನಲ್ಲಿ ಕಾನೂನು ಹೋರಾಟ ಮಾಡೋದಾದ್ರೆ ಅವರ ಬೆನ್ನಿಗೆ ನಿಲ್ತೀವಿ ಅನ್ನೋ ರೀತಿಯಲ್ಲಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ತಂದೆಯವರ ರೀತಿಯಲ್ಲಿ ಅವರ ಹೇಳಿಕೆಗಳಿತ್ತು. ಉಳಿದಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಹೇಳಿಕೆಗಳು ಯಥಾ ಪ್ರಕಾರ ಮತ್ತು ಅವರ ಭಾಷಾ ಪ್ರಯೋಗ ಹಾಗೆ ಉಳ್ಕೊಂಡಿತ್ತು. ಇನ್ನು ಇದೇ ಒಂದು ಕಾರ್ಯಕ್ರಮದಲ್ಲಿ ಕರಾವಳಿ ಭಾಗದ ಮತ್ತು ಬೇರೆ ಬೇರೆ ಕೆಲವು ನಾಯಕರಿಗೆ ಮಾತನಾಡೋದಕ್ಕೆ ಅವಕಾಶ ಸಿಗ್ಲಿಲ್ಲ ಅನ್ನೋ ಬೇಸರ ಮತ್ತು ಗೊಂದಲ ಈ ಸಭೆಯಲ್ಲಿ ಉಂಟಾಯಿತು. ಶಾಸಕ ಸುನೀಲ್ ಕುಮಾರ್ ಇರ್ಬೋದು, ನಳಿನ್ ಕುಮಾರ್ ಕಟೀಲ್, ಸದಾನಂದ ಗೌಡ್ರು, ವಿಶ್ವೇಶ ಹೆಗಡೆ ಕಾಗೇರಿ ಈ ತರದ ಯಾವ ನಾಯಕರಿಗೂ ಅಲ್ಲಿ ಮಾತನಾಡೋದಕ್ಕೆ ಅವಕಾಶ ಸಿಗ್ಲಿಲ್ಲ. ಬರೀ ಜನರತ್ತ ಕೈ ಬೀಸಿ ಅವರು ಹೋಗ್ಬೇಕಾಯ್ತು. ಈ ನಡುವೆ ಇದನ್ನ ಷಡ್ಯಂತ್ರ ಅಂತ ಮೊದಲು ಕರೆದಿದ್ದೆ ಕಾಂಗ್ರೆಸ್ನ ಡಿಸಿಎಂ ಮತ್ತು ಕಾಂಗ್ರೆಸ್ನ ಕರ್ನಾಟಕದ ಅಧ್ಯಕ್ಷರು ಆಗಿರುವ ಡಿ ಕೆ ಶಿವಕುಮಾರ್ ಅವರು. ಈಗ ಅವರು ಅದು 2 ಬಿಜೆಪಿ ಗುಂಪುಗಳ ನಡುವಿನ ಸಮರ, ಅದು ಅವರೆಲ್ಲರೂ ಸೇರ್ಕೊಂಡು ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಕಾಂಗ್ರೆಸ್ ಈ ರೂಪದಲ್ಲಿ ಅದನ್ನ ತೆಗೆದುಕೊಂಡು ಹೋಗ್ತಿದೆ ಮತ್ತು ಇವತ್ತು ಮಾಡಿರೋದು ಯಾತ್ರೆ ಅದೇನಕ್ಕೂ ಉಪಯೋಗ ಬರೋದಿಲ್ಲ, ರಾಜಕೀಯ ಲಾಭ ಅಂತ ಮಾಡ್ಕೊಂಡಿದ್ದಾರೆ. ಆದ್ರೆ ಲಾಭ ಆಗೋದಿಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜೆಡಿಎಸ್ ಹೆಚ್ಚು ಪ್ರತಿಕ್ರಿಯೆ ಕೊಟ್ಟಿಲ್ಲ, ಆದ್ರೆ ಯಾತ್ರೆಯನ್ನಂತೂ ಹೋಗಿ ಬಂದಿದೆ. ಈ ಯಾತ್ರೆಯಲ್ಲಿ ಏನೇನಾಯ್ತು ಮತ್ತು ಇದರ ಕುರಿತಾಗಿ ರಾಜಕೀಯ ಆರೋಪ ಪ್ರತ್ಯಾರೋಪ ಹೇಗ್ ನಡೀತಾ ಇದೆ ಮತ್ತು ಮಾಧ್ಯಮ ನಿರೂಪಣೆ, ಪ್ರೋಪಗಂಡಾ ನಿರೂಪಣೆಯ ರೀತಿಯಲ್ಲಿ ಏನ್ ಸಾಗ್ತಾ ಇದೆ ಅವೆಲ್ಲವನ್ನ ನಾವಿವತ್ತು ಚರ್ಚೆ ಮಾಡ್ತಾ ಇದ್ವಿ. ಅತಿಥಿಗಳಿದ್ದಾರೆ. ತಮ್ಮ ಅಭಿಪ್ರಾಯವನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ನಮ್ಮ ಜೊತೆಗೆ ಕಾಂಗ್ರೆಸ್ ವಕ್ತಾರರು ಮತ್ತು ವಕೀಲರು ಆಗಿರುವ ಸೂರ್ಯ ಮುಕುಂದರಾಜ್ ಅವರಿದ್ದಾರೆ. ಹಿರಿಯ ಪತ್ರಕರ್ತರು ಮತ್ತು ವಿಶ್ಲೇಷಕರು ಬಸವರಾಜ್ ಇಟ್ನಾಳ್ ಅವರಿದ್ದಾರೆ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಸೂರ್ಯ ಅವರೇ, ನೀವು ಕಾಂಗ್ರೆಸ್ ವಕ್ತಾರರಾಗಿನೇ ಮಾತಾಡೋದಾದ್ರೆ ನನ್ನ ಮೊದಲ ಪ್ರಶ್ನೆ ನಿಮಗೆ, ಇವತ್ತು ಬಿಜೆಪಿ ಯಾತ್ರೆಯನ್ನ ಮಾಡಿದೆ, ನಿನ್ನೆ ಜೆಡಿಎಸ್ ಯಾತ್ರೆ ಮಾಡಿದೆ. ಅವರೆಲ್ಲರೂ ಷಡ್ಯಂತ್ರ ಅಂತ ಹೇಳೋದಕ್ಕೆ ಶುರು ಮಾಡಿದ್ದು ನನಗೆ ನೆನಪಿರೋ ಹಾಗೆ ಡಿ ಕೆ ಶಿವಕುಮಾರ್ ಅವರು ಇದು ಷಡ್ಯಂತ್ರ, ನನಗೆ ಬಹಳ ಚೆನ್ನಾಗಿ ಗೊತ್ತು, ಬಹಳ ದೊಡ್ಡ ಮಟ್ಟದಲ್ಲಿ ಷಡ್ಯಂತ್ರ ನಡೆದಿದೆ ಅಂತ ಹೇಳಿದ ನಂತರದಲ್ಲಿ, ಯಾಕೆಂದ್ರೆ ಎಲ್ರೂ ಮೊದಲಿಗೆ SIT ತನಿಖೆಯನ್ನ ಸ್ವಾಗತಿಸಿದ್ರು, ಎಲ್ರೂ ಮೌನವಾಗಿದ್ರು. ಆದ್ರೆ ನಿಮ್ಮದೇ ಸರ್ಕಾರದ ಮತ್ತು ಯಾರದನ್ನ ಜವಾಬ್ದಾರಿಯುತವಾಗಿ ನಡೆಸಬೇಕಾಗಿತ್ತು ಗೃಹ ಮಂತ್ರಿಗಳು ಡಿ ಕೆ ಶಿವಕುಮಾರ್ ಷಡ್ಯಂತ್ರ ಮತ್ತು ಇದರಿಂದ ಅಪಾದಿತರನ್ನ ಹೊರತರುವ ಪ್ರಯತ್ನ ಅಂತ ಹೇಳಿದ ನಂತರದಲ್ಲಿ ಆರಂಭವಾಗಿದ್ದು ಈಗ ಯಾತ್ರೆ ಮಟ್ಟಕ್ಕೆ ಬಂದು ತಲುಪಿದೆ. ಇದ್ರ ಬಗ್ಗೆ ಏನ್ ಪ್ರತಿಕ್ರಿಯಿಸ್ತೀರಿ? ಮೊದಲನೇದಾಗಿ ಈಗ ಬಿಜೆಪಿನವರು ಆರಂಭದಲ್ಲಿ SIT ತನಿಖೆ ಆರಂಭ ಮಾಡಿದಾಗ ಯಾರು ಕೂಡ ಅದನ್ನ ವಿರೋಧ ಮಾಡಿರ್ಲಿಲ್ಲ, ಅದಕ್ಕೆ ಸ್ವಾಗತ ವ್ಯಕ್ತಪಡಿಸಿದ್ರು. ಅದಾದ ನಂತರ ಆತನ ಇದನ್ನ ವಿಚಾರಣೆ ಆರಂಭ ಆದ ನಂತರ SITಗೆ ಪೊಲೀಸ್ ಠಾಣೆಯ ಒಂದು ಅಧಿಕಾರವನ್ನ ಕೊಡ್ಲಾಯ್ತು. ಸೊ ಯಾವಾಗ SITಗೆ ಪೊಲೀಸ್ ಠಾಣೆಯ ಅಧಿಕಾರವನ್ನ ಕೊಟ್ರು ಅವತ್ತಿಂದ ಇವರೆಲ್ಲ ಶುರು ಮಾಡ್ಕೊಂಡ್ರು, ಇದು ಹಿಂದೂಗಳ ಮೇಲೆ ಮಾಡ್ತಾ ಇರುವಂತ ಇದು ಧರ್ಮಸ್ಥಳವನ್ನ ಅಪವಿತ್ರ ಮಾಡ್ತಾ ಇದಾರೆ, ಇಲ್ಲಿ ಗುಂಡಿ ತೋಡ್ತಾ ಇದಾರೆ, ನಮ್ಮ ಹಂಗಾರೆ ಮಸೀದಿನಲ್ಲಿ ತೋಡ್ತೀರಾ, ಇನ್ನೊಂದ್ ಕಡೆ ಹೋಗಿ ತೋಡ್ತೀರಾ ಅನ್ನೋದು ಯಾವಾಗ ಪೊಲೀಸ್ ಸೂರ್ಯ ಮುಕುಂದರಾಜ್ ಅವರೇ. ಸೊ ಒಂದು ಏನಂದ್ರೆ DCM ಅವ್ರು ಹೇಳಿರುವಂತ ವಿಚಾರ ಏನಂದ್ರೆ, ನೋಡಿ ಅವ್ರು ಆರಂಭದಲ್ಲಿ ಅದನ್ನ ಹೇಳಲಿಲ್ಲ. DCM ಅವರು ಯಾವತ್ತೂ ಕೂಡ ಒಂದು ಚಾಣಾಕ್ಷತನವನ್ನ ಇದ್ ಮಾಡ್ತಾರೆ, ಅವ್ರದೊಂದು ತಂತ್ರ ಇರುತ್ತೆ. ಸೊ ಅವರು ಇದು ಷಡ್ಯಂತ್ರ ಅಂತ ಹೇಳಿದ್ರು. ಸಾರಿ, ನಿಮ್ ಕನೆಕ್ಟಿವಿಟಿ ಸ್ವಲ್ಪ ನನಗೆ ಸಮಸ್ಯೆ ಆಗ್ತಾ ಇದೆ. ಮತ್ತೆ ನಾನು ನಿಮ್ ಜೊತೆ ಮಾತನಾಡ್ತೀನಿ, ಕ್ಷಮಿಸಿ ಸೂರ್ಯ ಮುಕುಂದರಾಜ್ ಅವರೇ. ಡಾಕ್ಟರ್ ಬಸವರಾಜ್ ಇಟ್ನಾಳ್ ಅವರೇ, ಅಂದ್ರೆ ಒಂದು ಅಪರಾಧ ನಡೆದಿದೆ,
ಅಪರಾಧ ನಡೆದಿರೋದಕ್ಕೆ ದಾಖಲೆಗಳಿದೆ. ಅದ್ರಲ್ಲಿ ಯಾರು ಭಾಗಿಯಾಗಿದ್ದಾರೆ, ಯಾರು ಬಿಟ್ಟಿದ್ದಾರೆ, ಈಗ ಬಂದಿರೋ ಆರೋಪಿ ಹೇಳ್ತಿರೋದು ನಿಜಾನ ಸುಳ್ಳು, ಅದೆಲ್ಲವೂ ಕೂಡ SIT ತನಿಖೆಲಿ ಆಗ್ಬೇಕು. ಆ ತನಿಖೆ ನಡೀತಿರೋ ಹೊತ್ತಿಗೆನೆ ಈ ತರದ ಅಂದ್ರೆ ಧರ್ಮದ ಹೆಸರಲ್ಲಿ ಒಂದು ಅಪರಾಧ ಪ್ರಕರಣವನ್ನ ನೋಡೋದು ಮತ್ತು ಅದನ್ನ ಧರ್ಮಕ್ಕೆ ಲಿಂಕ್ ಮಾಡೋದು, ಒಂದು ಯಾತ್ರೆ ಮಾಡೋದು, ಅದಕ್ಕೆ ಸರ್ಕಾರದ ಪ್ರತಿಕ್ರಿಯೆ, ಇದೆಲ್ಲವನ್ನ ತಾವು ಹೇಗೆ ನೋಡ್ತೀರಿ? ಇದ್ರ ಬಗ್ಗೆ ತಮ್ಮ ಪ್ರತಿಕ್ರಿಯೆ ಏನು ಅನ್ನೋದನ್ನ ತಿಳ್ಕೊಳ್ಳೋಕ್ಕಿಂತ ಮುಂಚೆ JDS ವಕ್ತಾರಿದ್ದಾರೆ, ಅವ್ರ ಪ್ರತಿಕ್ರಿಯೆ ತಗೊಂಡ್ಬಿಡ್ಲಾ ಇಟ್ನಾಳವ್ರೆ? ಆಯ್ತು. ರವಿಚಂದ್ರೇಗೌಡ್ರೆ, ಸ್ವಾಗತ ಕಾರ್ಯಕ್ರಮಕ್ಕೆ. ನಮಸ್ತೆ ರವಿಚಂದ್ರೇಗೌಡ್ರೆ, ಮೊದಲ ಪ್ರಶ್ನೆ ನಿಮಗೆ, ನೀವು ಯಾಕೆ ಬಿಜೆಪಿ ಜೊತೆಗೆ ಯಾತ್ರೆ ಮಾಡ್ಲಿಲ್ಲ? ನೀವು ಮೈತ್ರಿ ಆಗಿದ್ದೀರಿ, ಒಟ್ಟಿಗೆ ಅಧಿಕಾರವನ್ನ ನಡೆಸ್ತಾ ಇದ್ದೀರಿ, ಯಾಕೆ ನೀವು ಒಟ್ಟಿಗೆ ಯಾತ್ರೆಯನ್ನ ಮಾಡ್ಲಿಲ್ಲ? ಪ್ರತ್ಯೇಕ ಯಾತ್ರೆ ಯಾಕಾಯ್ತು ರವಿಚಂದ್ರೇಗೌಡ್ರೆ? ರವಿಚಂದ್ರೇಗೌಡ್ರೆ, ಡ್ಯಾನ್, ಯಾಕೋ ಎರಡೂ ಪಕ್ಷಗಳದ್ದು ಕನೆಕ್ಟಿವಿಟಿ ಸ್ವಲ್ಪ ಮಿಸ್ ಆಗ್ತಾ ಇದೆ. ಇಟ್ನಾಳ್ ಅವರೇ, ನೀವೇ ಪ್ರತಿಕ್ರಿಯಿಸಿ. ಏನಿಲ್ಲ, ಈಗ 2-3 ಇಲ್ಲಿ ಬಹಳ ಆಭಾಸಕರ ವಿಚಾರಗಳು ಮೊದಲನೇ ದಿನದಿಂದ ಕೂಡ ನಾನು ನೋಡ್ತಾ ಇದ್ದೇನೆ. ಒಂದು, ಇದನ್ನ ಮಾಧ್ಯಮ ಆಗ್ಲಿ ಅಥವಾ ರಾಜಕಾರಣಿಗಳಾಗ್ಲಿ ಮುಂಚೆನಿಂದ ನಾನು ಹೆಡ್ಲೈನ್ಸ್ ಗಮನಿಸ್ತಾ ಇದ್ದೇನೆ. ಏನಂತ ಬರೀತಿದ್ದಾರೆ, ಶವ ಹೂತಿಟ್ಟ ಪ್ರಕರಣ ಅಂತ ಆ ರೀತಿ ಇದು ಮಾಡಿದ್ರು. ಶವ ಹೂಳೋದು ಕ್ರೈಮ್ ಅಲ್ಲ, ಕೊಲೆ ಮಾಡೋದು ಕ್ರೈಮ್, ಅತ್ಯಾಚಾರ ಕ್ರೈಮ್. ಶವ ಹೂತಿಟ್ಟ ಪ್ರಕರಣ ಆಗಿರಲಿಲ್ಲ. ಇದು ಅತ್ಯಾಚಾರ, ಕೊಲೆ ಮತ್ತು ಸಾಕ್ಷ್ಯನಾಶ, ಈ 3 ವಿಚಾರದ ಕೇಸ್ಗಳಿದ್ವು. ಅದು ಹಾಗಾಗ್ತಾನೆ. ಅದು ಆ ವಿಚಾರದಲ್ಲಿ ಈ ಯಾರು ನಮ್ಮ ಮಾಸ್ಕ್ಡ್ ಮ್ಯಾನ್ ಯಾರು ಇದ್ದಾರಲ್ಲ, ಅವ್ರ ಹೆಸರು ಚೆನ್ನಯ್ಯ, ಅದೇನು ಜಾಗ ತೋರಿಸಿದ್ವು, ಅಲ್ಲಿ ಅಸ್ಥಿಪಂಜರ ಸಿಕ್ತೋ ಇಲ್ವೋ, ಅದು ಒಂದು ದಿಕ್ಕಿನ ಒಂದು ಬೆಳವಣಿಗೆ ಆದ್ರೆ, ಇನ್ನೊಂದು ಕಡೆ ಈ ಸುಜಾತ ಭಟ್ ಅಂತ ಒಬ್ಬ ಮಹಿಳೆ, ಹಾಗೇನೆ ಇನ್ನೊಂದಿಬ್ರು ಜನ ಬಂದು ಹಾಗಾಗಿದೆ, ನಾವು ನೋಡಿದ್ದೇವೆ, ನನ್ನ ಮಗಳು ಅದು ನಿಜವಾಗಿ ಮಗಳು ಇದ್ಲೋ ಇಲ್ವೋ, ಅದು ಒಂದು ಕನ್ಫ್ಯೂಷನ್. ಇದೆಲ್ಲವೂ ಕೂಡ ಇದೆಲ್ಲ ಸ್ಮೋಕ್ ಸ್ಕ್ರೀನ್. ಇದು ಮುಖ್ಯವಾಗಿ ವಿಚಾರ ಇರೋದು ಏನು ಅಂದ್ರೆ, ಅಲ್ಲಿ ಅಧಿಕೃತವಾಗಿ ಅಲ್ಲಿನ ಪೊಲೀಸ್ ಠಾಣೆಯಲ್ಲಿ, ಅಲ್ಲಿನ ಗ್ರಾಮ ಪಂಚಾಯಿತಿಯಲ್ಲಿ ದಾಖಲಾದ ಏನಂತ ಅನಾಥ ಶವಗಳನ್ನ ಯಾವ ರೀತಿ ಇವ್ರು ವಿಲೇವಾರಿ ಮಾಡಿದ್ರು, ಯಾವ ರೀತಿ ದಫನ್ ಮಾಡಿದ್ರು, ಯಾವ ರೀತಿ ದಹನ ಮಾಡಿದ್ರು, ಅಲ್ಲಿ ಕರ್ನಾಟಕ ಪೊಲೀಸ್ ಆಕ್ಟ್ ನ ಮ್ಯಾನ್ಯುಯಲ್ ಪ್ರಕಾರದ ಇದನ್ನ ಏನು ಪ್ರೊಸೀಜರ್ ಫಾಲೋ ಮಾಡಿದ್ರ ಇಲ್ವಾ, ಮಾಡದೆ ಹೋಗಿದ್ರೆ ಯಾಕೆ ಮಾಡಿಲ್ಲ, ಎಲ್ಲಿ ಯಾವ ಜಾಗದಲ್ಲಿ ಶವ ಸಿಕ್ಕಿತ್ತು, ಆ ಜಾಗದ ಮಾಲೀಕರನ್ನ ಯಾಕೆ ವಿಚಾರಣೆ ಮಾಡಿಲ್ಲ, ಇವು ಮೂಲಭೂತ ಪ್ರಶ್ನೆಗಳು. ಅದ್ರ ಜೊತೆಗೇನೆ ಇಲ್ಲಿ DK ಶಿವಕುಮಾರ್, ಸೂರ್ಯ ಮುಕುಂದರಾಜ್ ಅದು ಹೇಗಾದ್ರೂ ಸಮರ್ಥನೆ ಮಾಡ್ಕೊಳ್ಳಿ, ಆದರೆ ತನ್ನದೇ ಒಂದು SIT, ತನ್ನದೇ ಒಂದು ವಿಶೇಷ ತನಿಖಾ ತಂಡ ತನಿಖೆ ಮಾಡುವಾಗ ಆ ತನಿಖೆಯ ಬಗ್ಗೆ ಈ ತರ ಒಂದು ಕ್ಲೀನ್ ಚಿಟ್ ಕೊಡೋದಿದೆಯಲ್ಲ, ಅದು ಬೇಜವಾಬ್ದಾರಿತನದ್ದು. ಅದು ತನಿಖೆ ಆದ್ಮೇಲೆ ಅದು ಅವರು ಗಿಲ್ಟಿ ಅಥವಾ ನಾನ್ ಗಿಲ್ಟಿ, ಅದು ಡಿಫ್ರೆಂಟ್ ಥಿಂಗ್. ಆನ್ಗೋಯಿಂಗ್ ಇನ್ವೆಸ್ಟಿಗೇಷನ್ by your own SIT. It is not somebody else's SIT. Your own government's SIT. You have given them the police station status. You have given them the resources. You have told them to investigate. And then you are also saying that there is a conspiracy. That entirely prejudices the investigation. ಇಡೀ ತನಿಖೆಯನ್ನ ಅದು ಹಾದಿ ತಪ್ಪಿಸ್ತದೆ. ಒಂದು, ಆಮೇಲೆ ಇಲ್ಲಿ ಹಿಂದೂ ಪರ ಸಂಘಟನೆಗಳು ಅಥವಾ ಧರ್ಮಸ್ಥಳ ಪರವಾಗಿದ್ದಂತ ವ್ಯಕ್ತಿಗಳು ಇವತ್ತೇನು ಮಾತಾಡ್ತಿದ್ದಾರೆ, ಅಥವಾ ಧರ್ಮಸ್ಥಳಕ್ಕೆ ಹೋದ್ರು ಜಾಥಾ ಮಾಡ್ಕೊಂಡು SR ವಿಶ್ವನಾಥ್ 2ನೇ ಸತಿ ಹೋಗ್ತಿದ್ದಾರೆ, ಹಾಗೆ JDS ಹೋಗ್ತಿದ್ದಾರೆ. ಯಾಕೆ ಹೋಗ್ತಿದ್ದಾರೆ? ಯಾರ ಮೇಲೆ ಆರೋಪ ಬಂದಿದೆ ಅಂತ ಹೋಗ್ತಿದ್ದಾರೆ? ಏನ್ ಸಮರ್ಥನೆ ಮಾಡ್ಕೊಂಡು ಹೋಗ್ತಿದ್ದಾರೆ? ಏನೋ ಸಮರ್ಥನೆ ಮಾಡ್ಕೊಳಕ್ ಹೋಗ್ತಿದ್ದಾರೆ? ಹಿಂದೂ ಧರ್ಮಕ್ಕೆ ಅಪಾಯ ಬಂದಿದ ಅಂತ ಯಾರು ಹೇಳಿದ್ರೆ ನಿಮಗೆ? ಅಲ್ಲಿ ಅತ್ಯಾಚಾರ ಆಗಿದ್ದು, ಅಲ್ಲಿ ಕೊಲೆ ಆಗಿದ್ದು ಯಾರು? ಅವ್ರು ಹಿಂದೂಗಳಲ್ವಾ ಹೆಣ್ಮಕ್ಳು? ಆ ಕುಟುಂಬ ಹಿಂದೂ ಕುಟುಂಬಗಳಲ್ವಾ ಅವು? ಹಿಂದೂ ಅಂದ್ರೆ ಏನು? ಹಿಂದೂ ಧರ್ಮದ ಮೇಲೆ ದಾಳಿ ಆಗ್ತಾ ಇದೆ, ಧರ್ಮಸ್ಥಳಕ್ಕೆ ಅಪಚಾರ ಆಗ್ತಾ ಇದೆ. ಏನು ಧರ್ಮಸ್ಥಳ? ಅದು ಧರ್ಮಸ್ಥಳ ಇಟ್ಸ್ ಎ ಪ್ಲೇಸ್ ಆಫ್ ಕ್ರೈಮ್. ಈ ಕೇಸಲ್ಲಿ ಧರ್ಮಸ್ಥಳದಲ್ಲಿ ಮಂಜುನಾಥನು ಇದ್ದಾನೆ, ದೇವರು ಇದೆ, ಅಲ್ಲಿ ದೇವಸ್ಥಾನ ಬೇರೆ. ಈ ತನಿಖೆ ಕೇಸಲ್ಲಿ ಧರ್ಮಸ್ಥಳ ಏನು? ಇಟ್ ಈಸ್ ಪ್ಲೇಸ್ ಆಫ್ ಕ್ರೈಮ್. ಬೇರೆ ಕಡೆ ನಡೆದಿಲ್ಲ, ಅಲ್ಲಿ ನಡೆದಂತ ಬರಿಬೇಕಾಗ್ತದೆ. ಇಟ್ ಇಸ್ ಸಿಂಪಲ್ ಟೆಕ್ನಿಕಾಲಿಟಿ. ಈಗ ಧರ್ಮಸ್ಥಳದ ಮೇಲೆ ಅಪಚಾರ ಆಗ್ತಾ ಇದೆ, ಇದು ನಮ್ಮ ಹಿಂದೂ ಶ್ರದ್ಧಾ ಕೇಂದ್ರಕ್ಕೆ ಅಪಮಾನ ಆಗ್ತದೆ, ಏನ ಆತರ ಮಾತಾಡಿದ್ರೆ ಅದ್ರ ಅರ್ಥ ಹಾಗಾದ್ರೆ ಇಲ್ಲಿ ಅಕಸ್ಮಾತ್ ಅತ್ಯಾಚಾರ ಆಗಿದ್ರೆ, ಕೊಲೆ ಆಗಿದ್ರೆ ಅವು ಎಲ್ಲ ಮಾಫಿನಾ? ಈ ಇಡೀ ಒಂದು ಪ್ರಕರಣದಲ್ಲಿ ಮಾಧ್ಯಮಗಳಾಗ್ಲಿ, ರಾಜಕಾರಣಿಗಳಾಗ್ಲಿ, ಎಸ್ಪೆಷಲಿ ಬಿಜೆಪಿ JDS ರಾಜಕಾರಣಿಗಳಾಗ್ಲಿ ಮತ್ತೆ ಮಾಧ್ಯಮಗಳಾಗ್ಲಿ ದೂರುದಾರರನ್ನ ಕ್ರಾಸ್ ಎಕ್ಸಾಮಿನ್ ಮಾಡ್ತಾ ಇದ್ದಾವೆ. ಇದು ಬಹಳ ಗಂಭೀರ ಕೇಸ್ ಇದು.
ಯಾವುದೋ ಒಂದು ಚಿಕ್ಕ ಪುಟ್ಟ ಮೊಬೈಲ್ ಕಳ್ತನ ಆಗಿದೆ ಆ ಥರದ್ದಲ್ಲ. ಒಂದು ಅತ್ಯಾಚಾರ, ಕೊಲೆ, ಸಾಕ್ಷಿನಾಶ, ಈ ತರದ ಆರೋಪಗಳಿರುವಾಗ ನೀವು ಆರೋಪಿಗಳನ್ನ ಪ್ರಶ್ನೆ ಮಾಡ್ಬೇಕಾ, ದೂರುದಾರನ ಪ್ರಶ್ನೆ ಮಾಡ್ಬೇಕಾ, ಅಥವಾ ದೂರುದಾರ ಬಗ್ಗೆ ಇಲ್ಲ ಸಲ್ಲದ ಮಾಡ್ಬೇಕಾ? ಎಸ್ ಸರ್, ಮಾತನಾಡ್ತೀನಿ. ಕಾನೂನು ಮತ್ತು ವ್ಯವಸ್ಥೆ, ಕಾನೂನು ವ್ಯವಸ್ಥೆ, ಮಾಧ್ಯಮ ಎಲ್ಲರೂ ಕೂಡ ಸಂತ್ರಸ್ತರ ಪರವಾಗಿರ್ಬೇಕು. ಆದ್ರೆ ಇಲ್ಲಿ ಎಲ್ಲರೂ ಕೂಡ ಸಂಘಟಿತವಾಗಿ ಹೋರಾಡಿ ಆರೋಪಿಗಳ ಪರ ನಿಂತಿದ್ದಾರೆ ಅಂತ ಯಾರಿಗೆ ಆದ್ರೂ ಅನಿಸ್ತಾ ಇದೆ. ರವಿಚಂದ್ರೇಗೌಡ್ರೆ, ನಾನು ಮೊದ್ಲಿಗೆ ಕೇಳಿದೆ ನಿಮ್ಗೆ, ನೀವ್ ಯಾಕೆ ಪ್ರತ್ಯೇಕ ಹೋರಾಟವನ್ನ ಮಾಡಿದ್ರಿ ಅಂತ, ಮತ್ತೆ ಯಾಕೆ ಯಾತ್ರೆ ಹೋದ್ರಿ ಅಂತ, ತಮ್ಮ ಉದ್ದೇಶ ಏನಿತ್ತು ರವಿಚಂದ್ರೇಗೌಡ್ರೆ? ಪ್ರಶ್ನೆ ಅರ್ಥ ಆಗಲಿ. ಅಲ್ಲ, ನೀವು ಪ್ರತ್ಯೇಕವಾಗಿ ಬಿಜೆಪಿ ಜೊತೆಗೆ ನೀವು ಮೈತ್ರಿಯಲ್ಲಿದ್ದೀರಿ, ಆದ್ರೆ ನೀವು ಪ್ರತ್ಯೇಕವಾಗಿ ನಿನ್ನೆ ಯಾತ್ರೆಯನ್ನ ಮಾಡಿದ್ದೀರಿ. ಮತ್ ಪ್ರತ್ಯೇಕ ಯಾತ್ರೆ ಯಾಕೆ, ಜೊತೆಗೆ ಯಾಕೆ ಮಾಡ್ಲಿಲ್ಲ ಅನ್ನೋದು, ಅದ್ರ ಜೊತೆಲಿ ಯಾಕೆ ನೀವು ಯಾತ್ರೆ ಮಾಡಿದ್ರಿ, ಆ ಯಾತ್ರೆ ಹಿಂದಿನ ಉದ್ದೇಶ ಏನಿತ್ತು? ಈಗ ಅಶೋಕ್ ಅವರು ಇರ್ಬೋದು, ಕುಮಾರಸ್ವಾಮಿ ಅವರು ಇರ್ಬೋದು, ಹಲವಾರು ಬಾರಿ ಹೇಳಿದೆ ನಾವು ಮೈತ್ರಿಯಾಗಿದ್ದೇವೆ, ಜೊತೆಗೆ ಎಲ್ಲಾ ಹೋರಾಟಗಳನ್ನ ನಾವು ಜೊತೆಗೆ ಮಾಡಬೇಕು ಅಂತ ಏನಿಲ್ಲ. ಕೆಲವು ಹೋರಾಟಗಳನ್ನ ಅವರು ಮಾಡ್ತಾರೆ, ಕೆಲವು ಹೋರಾಟಗಳನ್ನ ನಾವು ಮಾಡ್ತೀವಿ. ಅದಕ್ಕೆ ಎಲ್ಲದಕ್ಕೂ ಜೊತೆಯಾಗೆ ಮಾಡ್ಬೇಕು ಅನ್ನೋದು ಯಾವುದೇ ಒಂದು ಉದ್ದೇಶ ಇಲ್ಲ. ಉದ್ದೇಶ ಯಾರಿಗೆ ಆಗ್ಲಿ ಈ ರಾಜ್ಯಕ್ಕೆ ಒಳ್ಳೇದಾಗ್ಬೇಕು ಅನ್ನೋ ಉದ್ದೇಶ ಹೊರತು ಇದ್ರಲ್ಲಿ ಯಾವುದೇ ಒಂದು ರಾಜಕೀಯ ಏನಿಲ್ಲ. ಇಷ್ಟೇ ವಿಷಯ. ಅವರು ಏನೋ ಇವತ್ತು ಯಾತ್ರೆ ಹೋಗಿದ್ದಾರೆ, ಆ ಯಾತ್ರೆಯ ಉದ್ದೇಶ ಏನೋ ಧರ್ಮಸ್ಥಳಕ್ಕೆ ಆ ಕ್ಷೇತ್ರಕ್ಕೆ, ಪುಣ್ಯ ಕ್ಷೇತ್ರದಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ನಡೆದಿದ್ರೆ ಅದನ್ನ ಧರ್ಮಸ್ಥಳಕ್ಕೆ ಮಿಕ್ಸ್ ಮಾಡಬಾರ್ದು, ಆ ಒಂದು ಉದ್ದೇಶ. ನಾವು ಧರ್ಮಸ್ಥಳ ದೇವಸ್ಥಾನಕ್ಕೆ ಬರ ಒಂದು ಭಕ್ತಾದಿಗಳಿಗೆ ಎಲ್ಲಿ ಮನಸ್ಸಿಗೆ ನೋವು ಆಗ್ಬೋದು, ಈ ರೀತಿ ಮಾಡೋದ್ರಿಂದ ಅಪಪ್ರಚಾರ ನಡೀತಾ ಇದೆ. ಅಪಪ್ರಚಾರ ನಡೆದ್ರಿಂದ ಆ ದೇವಸ್ಥಾನಕ್ಕೆ ಬರುವಂತ ಭಕ್ತರ ಕೊರತೆ ಆಗ್ಬೋದು, ಆ ರೀತಿ ಆಗಬಾರ್ದು, ಆ ಒಂದು ಉದ್ದೇಶಕ್ಕೆ ಅವ್ರು ಹೋಗಿದ್ದಾರೆ. ಜೊತೆಗೆ ಈಗ ಯಾರು ಕೂಡ ಆರೋಪಿ ಅಂತ ಒಬ್ಬ ಇದ್ದ ಆರೋಪಿನ ಅವ್ರ ಆರೋಪಿ ಅಲ್ಲ ಅಂತ ಅವ್ರನ್ನ ಬಿಡುಗಡೆಗೊಳಿಸಾಗಿದೆ. ಸೊ ಮರು ತನಿಖೆ ಮಾಡಬೇಕು. ಮರು ತನಿಖೆಗೆ ಇನ್ನು ಯಾವ್ದು ಪರ್ಮಿಷನ್ ಸಿಕ್ಕಿಲ್ಲ, ಅಥವಾ ಅದಕ್ಕೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾಗಿತ್ತು. ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಇವ್ರು ಯಾರು ಮುಂದಕ್ಕೆ ಹೋಗಿಲ್ಲ. ಇವ್ರಿಗೆ ಹೋಗಕ್ ಅವಕಾಶ ಇತ್ತು, ಬಟ್ ಹೋಗಿಲ್ಲ. ಆಮೇಲೆ ಜೊತೆಗೆ ಎಲ್ಲದಕ್ಕಿಂತ ಒಂದು ಹೈಕೋರ್ಟ್ ಒಂದು ಏನ್ ಹೇಳಿದೆ, ನಾನ್ ಮೊದಲಿಗೆ ಹೇಳ್ತೀನಿ, SIT ಮಾಡಿರೋದನ್ನ ನಾನು ತಪ್ಪು ಅಂತ ಹೇಳಕ್ ಹೋಗಲ್ಲ. SIT ಮಾಡಿರೋದು ಸರಿ ಇದೆ. SIT ಆದ್ರೆ SITಗೆ ಈ ಸುಜಾತಾ ಭಟ್ ಅಂತ ಯಾರು ಬಂದ್ರು, ಇವರಿಂದ ಏನಾಯ್ತು ಅಂದ್ರೆ ನಿಜವಾದ ಹೋರಾಟಗಾರರಿಗೆ ಎಲ್ಲ ಒಂದ್ ಕಡೆ ಹಿನ್ನಡೆ ಆದಂಗಾಯ್ತು. ಯಾಕೆಂದ್ರೆ ಇವತ್ತು ಏನಾಗಿದೆ, ನಾವು ಎಲ್ಲಾ ಮಾಧ್ಯಮಗಳಲ್ಲಿ ನೋಡ್ಬೋದು, ಸುಜಾತಾ ಭಟ್ ಒಬ್ರು ಮಾಡಿದ ತಪ್ಪಿನಿಂದಾಗಿ ಇಡೀ ವಿಷಯನೇ ತಪ್ಪು ಅನ್ನೋ ತರ ಬಿಂಬಿಸ್ತಾ ಇದೆ. ಅದ್ ನಿಜಕ್ಕೂ ಬಹಳ ಬೇಜಾರು ವಿಷಯ. ಯಾಕೆಂದ್ರೆ ಯಾವುದೇ ಒಬ್ಬ ಕಂಪ್ಲೇಂಟ್ ಇವತ್ತು SIT ಮಾಡಿರೋದೇನು ಅಂದ್ರೆ ತಕ್ಷಣ ಕ್ಲೋಸ್ ಮಾಡ್ಬೇಕು ಅನ್ನೋ ಉದ್ದೇಶ ಅಲ್ಲ. ಯಾವುದೇ ಈ ರಾಜ್ಯದಲ್ಲಿ ಯಾವುದೇ ಮೂಲೆಯಲ್ಲಿ ಏನೇ ನಡೆದಿದ್ರು ಘಟನಾವಳಿಗಳು ಅದನ್ನ ತಂದು ಹೇಳ್ಬೋದು ಅಂತ ಹೇಳಿದೆ. ಆದ್ರೆ ಆ ಒಂದು ಸಂದರ್ಭದಲ್ಲಿ ಈಗ ಹಲವಾರು ಜನ ಧೈರ್ಯ ಮಾಡಿ ಬರ್ತಿದ್ದಾರೆ. ಅವತ್ತು SIT ಇರ್ಲಿಲ್ಲ. ಆದ್ರೆ ನಾನು ಇಲ್ಲಿ ಕೆಲವು ಮಾಧ್ಯಮಗಳಿಗೂ ಕೂಡ ಹೇಳಕ್ ಇಷ್ಟಪಡ್ತೀನಿ. ಏನಪ್ಪಾ ಇಲ್ಲಿ ವಿಷಯ ಅಂತಂದ್ರೆ, ನಾವು ಕೆಲವು ಚಾನೆಲ್ಗಳು ನೋಡಿದಾಗ ಅನ್ಸುತ್ತೆ, ಯಾಕೆ ಒಬ್ಬೊಬ್ರು ಪರ ಮಾತನಾಡ್ತಿದಾರಲ್ಲ. ನಮ್ಗೆ ಬೇಕಾಗಿರೋದು ನ್ಯಾಯ ಬೇಕಾ, ಅಂತಿಮವಾಗಿ ಬೇಕಾಗಿರೋದು ನ್ಯಾಯ. ಆದ್ರೆ ಯಾರ ಮೇಲೆ ಈಗ ಯಾವುದೇ ನ್ಯಾಯಾಲಯ ಯಾವುದೋ ಒಂದು ಕುಟುಂಬನ ನಾವು ದೋಷಿಸ್ತಾ ಇದೀವಲ್ಲ, ಅದನ್ನ ನ್ಯಾಯಾಲಯ ಕೂಡ ತೀರ್ಮಾನ ಮಾಡಿ ಅವ್ರ ಆರೋಪಿಗಳು ಅಪರಾಧಿಗಳು ಅಂತ ಹೇಳಿಲ್ಲ. ಸೊ ಆದ್ರೆ ಕೆಲವು ಜನಗಳು ಅವ್ರ ಮೇಲೆ ಬೆಟ್ಟು ಮಾಡಿ ತೋರಿಸ್ತಾ ಇರ್ಲಿಂದ ಇದು ಎಲ್ಲ ಒಂದ್ ರೀತಿ ತಪ್ಪು ಗ್ರಹಿಕೆ ಆಗ್ತಾ ಇದೆ. ಬಿಜೆಪಿ ಇರ್ಬೋದು, JDS ಇರ್ಬೋದು, ಆ ರೀತಿ ಒಂದು ಕುಟುಂಬದ ಬಗ್ಗೆ ತಪ್ಪು ಅಭಿಪ್ರಾಯ ಬರಬಾರ್ದು. ಯಾಕೆಂದ್ರೆ ಕೋರ್ಟ್ ಇಂದ ಏನಾರ ಅವರು ಆಪಾದಿತರು ಆರೋಪಿಗಳು ಅಂತ ಪ್ರೂವ್ ಆಗಿದ್ದಾಗ ನಾವು ಅವ್ರ ಬಗ್ಗೆ ಮಾತನಾಡಬಹುದು. ಯಾವಾಗ ಈ ಸುಜಾತಾ ಭಟ್ ಬಂದು ಒಂದು ಕಟ್ಟುಕತೆ ಕಟ್ಟಿದಾಗ ಎಲ್ಲರಲ್ಲೂ ಒಂದು ಗೊಂದಲ ಏರ್ಪಡಾಗಿದೆ. ಈ ರೀತಿನೇ ಇರ್ಬೋದೇನೆ ಎಲ್ಲನೂ. ಆದ್ರೆ ನಾನು ಹೇಳ್ತೀನಿ, SITಗೆ ಅವ್ರಿಗೆ ಮುಕ್ತ ಅವಕಾಶ ಕೊಡಬೇಕು. ಮುಕ್ತ ಅವಕಾಶ ಕೊಟ್ಟು ಅವ್ರು ತನಿಖೆ ಮಾಡ್ಲಿ. ತನಿಖೆ ಕೊನೆಯ ಗಂಟೆ ತುಂಬಾ ಎಷ್ಟು ತಿಂಗಳಾದ್ರೂ ಪರವಾಗಿಲ್ಲ. ಕೊನೆಗೆ ಏನು ಇಲ್ಲಿ ಸತ್ಯಾಸತ್ಯತೆ ಹೊರಗೆ ಬರಬೇಕು ಅನ್ನೋದು ಬಿಟ್ರೆ ಬೇರೆ ಯಾವ ಉದ್ದೇಶ ಇಲ್ಲ ನಮ್ಮ JDSಗಾಗ್ಲಿ BJPಗಾಗ್ಲಿ ಈ ಸಂದರ್ಭ. ಓಕೆ, ಮಾತನಾಡ್ತೀನಿ ನಿಮ್ ಜೊತೆಗೆ. ಸೂರ್ಯ ಮುಕುಂದರಾಜ್ ಅವರೇ, JDSಗೆ ಮತ್ತು ಬಿಜೆಪಿಗೆ ಅದರದ್ದೇ ಆದ ಅಜೆಂಡಾಗಳಿವೆ ಮತ್ತು ಧರ್ಮ ಅನ್ನೋದು ಅವರಿಗೆ ಒಂದು, JDS ಅನ್ನ ಅದ್ರಲ್ಲಿ ಇಟ್ಟು ಮಾತಾಡಲ್ಲ. ಬಿಜೆಪಿಗೆ ಹೇಳೋದಾದ್ರೆ ಧರ್ಮ ಇಲ್ಲದೆ ಅದು ಕರಾವಳಿ ಭಾಗದಲ್ಲಿ ಅದಕ್ಕೆ ರಾಜಕೀಯವೇ ಇಲ್ಲ, ರಾಜಕೀಯ ಅಸ್ತಿತ್ವನೇ ಇಲ್ಲ. ಹಾಗಿರುವಾಗ ಬಿಜೆಪಿಯಿಂದ ಅದು ನಿರೀಕ್ಷಿತ. ಆದ್ರೆ ನಿಮ್ಮ ನಾಯಕರು DK ಶಿವಕುಮಾರ್, ನೀವು ಹೇಳಿದ್ರಲ್ಲ ಬಿಜೆಪಿ ಅವರು ಯಾವಾಗ ಶುರು ಮಾಡಿದ್ರು, ಅಲ್ಲ, ಮೊದಲು ಶುರು ಮಾಡಿದ್ದೆ DK ಶಿವಕುಮಾರ್. ಅಮಿತ್ ಶಾ ಅವರ ಕ್ರೊನಾಲಜಿ ಪ್ರಕಾರ ಹೇಳೋದಾದ್ರೆ ಇವತ್ತು ಕೂಡ ಅವ್ರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದು ಬಿಜೆಪಿಯ ನಡುವಿನ ತಿಕ್ಕಾಟ, ಆ ತಿಕ್ಕಾಟದಿಂದ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರ್ತಿದ್ದಾರೆ ಅಂತ. ಅಂದ್ರೆ ನೀವು ಆಲ್ರೆಡಿ ತನಿಖೆ ಮಾಡ್ಬಿಟ್ಟಿದ್ದೀರಿ. ನಿಮ್ಮ ಪಕ್ಷದ ಗೃಹ ಮಂತ್ರಿಗಳು ಮತ್ತು DCM ಅದನ್ನ ತೀರ್ಮಾನ ಮಾಡಿ ಶರ ಬರೆದು ಬಿಟ್ಟಿದ್ದೀರಿ, ಹೀಗೆ ಆಗತ್ತೆ ಅಂತ.
ಅದನ್ನ ಯಾಕೆ SIT ಅಂತ ಯಾಕೆ ಮಾಡಿ, ಯಾಕೆ ಒಂದ್ ನಾಟಕ ಮಾಡ್ತಾ ಇದೀರಿ? ನಿಮ್ ತರ ಕಾಳಜಿ ಇರ್ಬೋದು, ಆದ್ರೆ ಒಂದು ಪಕ್ಷವಾಗಿ ಒಂದ್ ಸರ್ಕಾರವಾಗಿ ಏನ್ ಉತ್ತರಿಸ್ತೀರಿ? ಇಲ್ಲ DK ಶಿವಕುಮಾರ್ ಅವರು ಯಾವತ್ತೂ ಕೂಡ ಒಂದು ಶರ ಬರೆದು ಇಟ್ಟಿಲ್ಲ. ತನಿಖೆಯ ವಿಚಾರದಲ್ಲಿ ಹಸ್ತಕ್ಷೇಪವನ್ನು ಕೂಡ ಅವ್ರು ಮಾಡಿಲ್ಲ. ಅವರ ಹೇಳಿಕೆಗೂ ಮತ್ತೆ ತನಿಖೆಗೂ ಸಂಬಂಧ ಇಲ್ಲ. ಸೊ ಅವರು ಹೇಳಿರುವಂಥದ್ದು ಬೇರೆ ವಿಚಾರದಲ್ಲಿ. ಇವತ್ತು ನೋಡಿ, ಅಲ್ಲಿ ಎಲ್ರಿಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ, ಮಾಧ್ಯಮಗಳು ಯಾಕೆ ಈ ರೀತಿ ಒಂದು ಯಾರು ಸಾಕ್ಷಿದಾರರು ಬಂದರೆ ಅವರನ್ನೇ ಪ್ರಶ್ನೆ ಮಾಡುವಂಥ ಕೆಲಸ ಮಾಡ್ತವೆ. ಜೊತೆಗೆ ಇನ್ನೂ ಕೂಡ SIT ಪ್ರಕರಣ ತನಿಖೆ ಮುಗ್ದಿಲ್ಲ. ತನಿಖೆ ಮುಕ್ತಾಯ ಆಗಕ್ಕಿಂತ ಮುಂಚೆನೇ ಇದು ಬುರ್ಡೆ ಗ್ಯಾಂಗು, ಇದು ಕಂಪ್ಲೀಟ್ ಸುಳ್ಳು, SIT ಸರಿಯಾಗಿ ಸಮಯ ವ್ಯರ್ಥ ಮಾಡ್ತಾ ಇದೆ, ಈ ರೀತಿನೂ ಮಾತಾಡಕ್ಕೆ ಹೋಗ್ತಾರೆ. ಸೊ ಇಂಥದ್ದು ಏನಾಗ್ತಾ ಇದೆ, ಸುಮ್ಮನೆ ಆ ರೀತಿ ಪ್ರಭಾವವನ್ನು ಬೀರ್ತಾ ಇರೋದು ಅಷ್ಟೇ. ಸೊ ಇದರಲ್ಲಿ ಸರ್ಕಾರ ಮತ್ತು DCM ಅವರು ಯಾವತ್ತೂ ಕೂಡ ತನಿಖೆಯ ವಿಚಾರದಲ್ಲಿ ಯಾವತ್ತೂ ಹಸ್ತಕ್ಷೇಪ ಮಾಡಿಲ್ಲ. ಇಲ್ಲಿ ಒಂದು ಸೂಕ್ಷ್ಮವಾಗಿ ಗಮನಿಸಬೇಕಾಗಿರೋದು, ಸೂರ್ಯ ಮುಕುಂದರಾಜ್ ಅವರೇ, ಗ್ಯಾಂಗ್ ಆರ್ಡರ್ ಇತ್ತು, ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಮಾತಾಡ್ತಿರ್ಲಿಲ್ಲ, ಇವೆಲ್ಲ ಇತ್ತು. ಆದ್ರೆ ಈಗ ಮಾಧ್ಯಮಗಳಿಗೆ ಒಂದು ಪ್ರಾಪಗಂಡ ಇದೆ, ಒಂದು ಆ ನಿರೂಪಣೆಯನ್ನ ಮಾಡ್ತಿದ್ದಾರೆ, ಅವ್ರಿಗೆ ಬೇರೆ ಅಜೆಂಡಾಗಳಿದೆ ಮೇನ್ ಸ್ಟ್ರೀಮ್ ಕೆಲವು ಮೀಡಿಯಾಗಳಿಗೆ, ಅದೆಲ್ರಿಗೂ ಗೊತ್ತಿದೆ. ನಾನು ಕೇಳ್ತಾ ಇರೋದು, ಸರ್ಕಾರ ಈಗ ನಿಮಗೊಂದು ಬದ್ಧತೆ ಇದ್ದಿದ್ದೆ ಆದ್ರೆ SIT ತನಿಖೆ ಮಾಡ್ತಿದೆ, ತನಿಖೆಯಿಂದ ಸತ್ಯಾಸತ್ಯತೆ ಹೊರಗೆ ಬರ್ಲಿ ಅನ್ನೋ ಒಂದೇ ಒಂದು ಸ್ಟೇಟ್ಮೆಂಟ್ ಸಾಕಾಗಿತ್ತು. ಇದು ಷಡ್ಯಂತ್ರ, ಆಪಾದನೆ ಹೊತ್ಕೊಂಡಿದ್ದಾರೆ, ಆಪಾದನೆಯಿಂದ ಮುಕ್ತರನ್ನಾಗಿ ಮಾಡ್ಬೇಕಲ್ಲ, ಎಷ್ಟ್ ದಿನ ಆಪಾದನೆ ಹೊತ್ಕೊಂಡಿರ್ಬೇಕು ಅಂತ ಗೃಹ ಮಂತ್ರಿಗಳು ಹೇಳ್ತಾರೆ. ನೀವೇ ಹೇಳ್ತಾ ಇದ್ದೀರಿ ಒತ್ತು ಒಳಗೋಗ್ತೀವಿ ಅಂತ ಹೇಳ್ತಾರೆ DK ಶಿವಕುಮಾರ್ ಅವರು. ಗೃಹ ಮಂತ್ರಿಗಳು ಕೂಡ ಸದನದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಸೊ ಅದನ್ನ ಯಾವ್ದೇ ಕೂಡ ಯಾವ ಷಡ್ಯಂತ್ರ ಇದ್ರೂ ಕೂಡ ಅದು ಆಚೆ ಬರ್ಲಿ ತನಿಖೆಯಿಂದ ಅಂತಾನೆ ಹೇಳಿರೋದು. ಇಲ್ಲಿ ವಿಚಾರ ಏನಾಗಿದೆ ಅಂದ್ರೆ, ಏನು ಧರ್ಮಸ್ಥಳದವರೇ ಹೋಗ್ಬಿಟ್ಟು ಗ್ಯಾಗ್ ಆರ್ಡರ್ ತಗೊಂಡ್ಬಂದಿರೋದು. ಯಾರೋ 4 ಜನ ಮಾತಾಡ್ತಾರೆ, ಇದು ಮಾಡ್ತಾರೆ, ಸೌಜನ್ಯ ಅತ್ಯಾಚಾರ ಪ್ರಕರಣದಲ್ಲಿ ಈ ತರ ಇನ್ವಾಲ್ವ್ಮೆಂಟ್ ಇತ್ತು, ಜಡ್ಜ್ಮೆಂಟ್ ಬಗ್ಗೆ ಮಾತಾಡಿದ್ರು ಕೂಡ ಇದನ್ನ ಕುಂಬಳಕಾಯಿ ಕಳ್ಳ ಅಂದ್ರೆ ಎಗ್ಲು ಮುಟ್ಟು ನೋಡ್ಕೊಳ್ಳೋ ಅಂತ ಕೆಲಸನ ಅವ್ರು ಮಾಡ್ಕೊಂಡಿದ್ದಾರೆ. ಸೊ ಅದ್ರ ಜೊತೆಗೆ BJP ಅವರು JDSನವರು ಜೊತೆ ಸೇರ್ಬಿಟ್ಟಿದ್ದಾರೆ. ಸೊ ಇವತ್ತು ಧರ್ಮಸ್ಥಳ, ಇಟ್ನಾಳ್ ಅವ್ರು ಹೇಳ್ದಂಗೆ ಅದೊಂದು ಸ್ಥಳ ಅಷ್ಟೇ. ಧರ್ಮಸ್ಥಳ ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ ನಡೆದಿರುವಂಥ ಘಟನೆಗಳನ್ನ ತನಿಖೆ ಮಾಡಬೇಕು ಅನ್ನೋದು. ಇವತ್ತು ಮಹಿಳಾ ಆಯೋಗ ಏನು ಲೆಟ್ರ್ ಕೊಡ್ತು, ಮಹಿಳಾ ಆಯೋಗದ ಲೆಟ್ರ್ ಆಧರಿಸಿ ಇವತ್ತು SIT ತನಿಖೆ ಆರಂಭ ಮಾಡಿರೋದು. ಮಹಿಳಾ ಆಯೋಗ ಅಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ, ಕಳೆದ 20 ವರ್ಷಗಳಿಂದ ನಡೆದಿರುವಂಥ ಮಹಿಳೆಯರ, ವಿದ್ಯಾರ್ಥಿನಿಯರ ಅತ್ಯಾಚಾರ, ನಾಪತ್ತೆ ಮತ್ತು UDR ಅಸ್ವಾಭಾವಿಕ ಸಾವು ಇವೆಲ್ಲವನ್ನು ಕೂಡ ತನಿಖೆ ಮಾಡಿ ಅದನ್ನು ರಿಪೋರ್ಟ್ ಕೊಡಿ ಅಂತ ಕೇಳಿರೋದು. ಅದಕ್ಕೆ SIT ರಚನೆ ಮಾಡಿ ಅಂತ ಸರ್ಕಾರಕ್ಕೆ ಮನವಿ ಮಾಡಿರೋದು. ಇವರು ಕೇವಲ ತಲೆಬುರುಡೆಗೆ ಮಾತ್ರ ಸೀಮಿತ, ಚಿನ್ನಯ್ಯಂಗೆ ಸೀಮಿತ ಆಗಿಲ್ಲ. ಚಿನ್ನಯ್ಯನನ್ನ ಹೊರತುಪಡಿಸಿ ಅನೇಕ ಆಯಾಮಗಳಿಂದ ತನಿಖೆಗಳು ಆಗಬೇಕಾಗಿದೆ. ಸೊ ಆ ತನಿಖೆ ಆಗೋದ್ರೊಳಗೆ ಪೊಲೀಸ್ ಠಾಣೆ ಇದನ್ನ ಕೊಟ್ಟ ನಂತರ ಇವ್ರಿಗೆ ಭಯ ಆಗಿದೆ. ಇವರೇ ಅವ್ರನ್ನ ಇನ್ನೊಬ್ರನ್ನ ಆರೋಪಿ ಮಾಡ್ಬೋದು, ಇಲ್ಲ ಧರ್ಮಸ್ಥಳದವ್ರನ್ನ ಆರೋಪಿ ಮಾಡ್ಬೋದು, ಅಥವಾ ಇನ್ನೂ ಯಾರನ್ನೋ ಆರೋಪಿ ಮಾಡ್ಬೋದು ಅಂತ ಇವು BJPನವ್ರು ಹೇಳ್ತಾ ಇರುವಂಥದ್ದು. ಸೊ ಇದರಿಂದ ಇದು ರಾಜಕೀಯ ಇದಕ್ಕೆ ತಿರುವು ತಗೊಂಬಾರ್ದು ಅನ್ನೋ ಒಂದು ಎಚ್ಚರಿಕೆ ಎಲ್ಲ ರಾಜಕೀಯ ಪಕ್ಷಗಳಿಗಿರುತ್ತೆ. ಅದೇ ರೀತಿ ನಮ್ಮ ಪಕ್ಷಕ್ಕೂ ಇದೆ, ನಮ್ಮ ಪಕ್ಷದ ಅಧ್ಯಕ್ಷರುಗಳು ಕೂಡ ಇದೆ. ಸೊ ಈ BJPನವರು JDSನವರು ಇದು ಧಾರ್ಮಿಕ ಇದಕ್ಕೆ ತಿರುಗಿಸಿ ಅದನ್ನ ಇನ್ನೊಂದು ರೀತಿ ಮಾಡಿ ಏನೋ ಮಾಡಕ್ ಹೋಗ್ತಾ ಇದ್ರು. ಇವತ್ತು ತಿಮ್ಮರೋಡಿ ಅವರ ಅರೆಸ್ಟ್ ಆಯ್ತು ಅಲ್ವಾ, ಒದ್ದು ಒಳಗಾಗ್ತೀವಿ ಅಂತ ಹೇಳಿದ್ರಲ್ವ. ಇವತ್ತು ತಿಮ್ಮರೋಡಿ ಅವರು ಆಚೆಗಡೆ ಬಂದ ನಂತರ BJPನವ್ರು ಏನಾದ್ರು ಮಾತಾಡ್ತಾ ಇದಾರ ತಿಮ್ಮರೋಡಿ ಅವ್ರ ವಿರುದ್ಧ? ಇವತ್ತು ಇಡೀ ಸಮಾವೇಶದಲ್ಲಿ ಬಾಳುಷ್ತಾಕ್ ಬಗ್ಗೆ ಮಾತಾಡ್ತಾರೆ, ಸಮೀರ್ ಬಗ್ಗೆ ಮಾತಾಡ್ತಾರೆ, ಇನ್ನೊಬ್ರು ಮಾತಾಡ್ತಾರೆ. ಕರಾವಳಿನಲ್ಲಿ ತಿಮ್ಮರೋಡಿ ಅವರ ಇವರು ಶಕ್ತಿ ಏನು ಅಂತ ಹೇಳ್ಬಿಟ್ಟು ಅವ್ರು ಜೈಲ್ಗೆ ಹೋದ್ ಬಂದ ನಂತರ ಗೊತ್ತಾಯಿದೆ. ಯಾರು ಹರೀಶ್ ಪುಂಜಾ ಮಾತಾಡ್ತಾ ಇಲ್ಲ, ಆಮೇಲೆ ಇವ್ರು ಮಾತಾಡ್ತಾ ಇಲ್ಲ, ಯಾರು ಯಶ್ಪಾಲ್ ಸುವರ್ಣ, ಎಂತ ಹಿಂದುತ್ವವಾದಿ ಕಠೋರ ಗ್ಯಾಂಗ್, ಅವ್ರು ಯಾರು ಕೂಡ ಇವತ್ತು ಮಾತಾಡ್ತಾ ಇಲ್ಲ. ಸೊ ಅದಾದ ನಂತರ ಇವತ್ತು ಸೌಜನ್ಯ ಅವ್ರ ಮನೆಗೆ ಹೋದ್ರು. ಸೌಜನ್ಯ ಅವ್ರ ಮನೆಗೆ ಹೋದ್ಮೇಲೆ ವಿಜಯೇಂದ್ರ ಅವ್ರು ಹೇಳ್ತಾರೆ, ಸುಪ್ರೀಂ ಕೋರ್ಟ್ಗೆ ನೀವು ಈ ಕೇಸನ್ನ ಮೂವ್ ಮಾಡಿ, ನಾನು ಇದಕ್ಕೆ ಹಣ ಕೊಡ್ತೀನಿ ಅಂತ ಈ ಮಟ್ಟಕ್ಕೆ ಬಂದ್ರು. ಸೊ ಇದೆಲ್ಲ ಕೂಡ ರಾಜಕಾರಣ. ಸೊ ಅವ್ರು ರಾಜಕಾರಣ ಮಾಡ್ಬೇಕಾದ್ರೆ ನಾವು ಪ್ರತಿತಂತ್ರನೂ ಮಾಡ್ಬೇಕಾಗುತ್ತೆ, ರಾಜಕಾರಣದ ಒಂದು ಭಾಗ. ಮುಕುಂದರಾಜ್ ಅವರೇ, ಅವರ ಹೇಳಿಕೆ ಈಗ ಆಡಳಿತ ಪಕ್ಷ ವಿಪಕ್ಷ ಅನ್ನೋದೊಂದು ಬಿಟ್ರೆ ಅವರ ಹೇಳಿಕೆಯಲ್ಲಿ, ಅವರ ನಡೆಯಲ್ಲಿ, ನಿಮ್ಮ ನಡೆಯಲ್ಲಿ ಏನು ವ್ಯತ್ಯಾಸ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ನಿಮ್ ಮೊದಲಿಂದ ನಾನು ಡೇಟ್ ವೈಸ್ ನಿಮ್ಗೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಕೊಂಡ್ ಬರ್ಬೋದು. ಅಟ್ ಲೀಸ್ಟ್ ಸೆನ್ಸಿಬಲ್ ಆಗಿ ವಿಜೇಂದ್ರ ಅವರು ಸೌಜನ್ಯ ಮನೆಗೆ ಹೋಗಿ ಮಾತಾಡ್ಕೊಂಡ್ ಬಂದಿದ್ದಾರೆ. ಅಕ್ವಿಟಲ್ ಕಮಿಟಿ ಮಾಡಿಲ್ಲ ನೀವು ಆ ವಿಚಾರದಲ್ಲಿ. ಅಕ್ವಿಟಲ್ ಕಮಿಟಿ ಮಾಡ್ಬೇಕಾಗಿತ್ತು ಕೋರ್ಟ್ ನಿರ್ದೇಶನದ ಅನುಸಾರವಾಗಿ.
ಅದನ್ನು ಕೂಡ ಮಾಡಿಲ್ಲ. ಸೌಜನ್ಯ ಪ್ರಕರಣ ಅದನ್ನು ಒತ್ತೊಟ್ಟಿಗೆ ಇಟ್ಬೇಡ. ಯಾವ್ದಾದ್ರು ಒಬ್ಬ ಇಲ್ಲ, ನಾಯಕರು, ಹೈಕೋರ್ಟ್ ದಿನೇಶ್ ಗುಂಡೂರಾವ್, ಚಲರಾಯ ಸ್ವಾಮಿ, ಸಂತೋಷ್ ಲಾಡು, ಹಾಗೇನೆ ಪರಮೇಶ್ವರು ಅಥವಾ ಡಿ ಕೆ ಶಿವಕುಮಾರ್ ಎಲ್ಲರೂ ಷಡ್ಯಂತ್ರ ಮತ್ತು ಅವ್ರಿಗೆ ಆ ಸ್ಥಳಕ್ಕೆ ಕಪ್ಚುಕ್ಕೆ ತರೋದಕ್ಕೆ ಪ್ರಯತ್ನ ಅಂತ ಹೇಳ್ತಿದ್ದಾರೆ ಹೊರತು ಈ 2 ದಶಕದಲ್ಲಿ ಸುಮಾರು 580-600 ಅಸಹಜ ಸಾವುಗಳಾಗಿದೆ. ಅದ್ರದೊಂದು ತನಿಖೆ ಅಂತ ಒಬ್ರು ಬಾಯಲ್ಲಾದ್ರೂ ಬಂದಿದ್ರೆ ಅದ್ ಯಾವಾಗ ಅಂತ ದಯವಿಟ್ಟು ಹೇಳ್ಬಿಡಿ, ನಾನ್ ಕೇಳಿಸ್ಕೊಂಡಿಲ್ಲ. ಇಲ್ಲ, ಅದನ್ನ ಈಗ ಪ್ರಕರಣ ಯಾವಾಗ ಇದೆಲ್ಲ ಹೆಚ್ಚು ಚರ್ಚೆಗೆ ಆಗ್ತಾ ಇರೋದು, ಒಳಗಾಗ್ತಿರೋದು. ಸೊ ಚಿನ್ನಯ್ಯ ಬಂದ ನಂತರ, ಚಿನ್ನಯ್ಯ ಬರೋದಕ್ಕಿಂತ ಮುಂಚೆನು ಕೇವಲ ಇದ್ರಲ್ಲಿ ಕೆಲವೊಂದಷ್ಟು ಜನ ವಿಧಾನಸಭೆನಲ್ಲಿ ಚರ್ಚೆ ಮಾಡಿರುವಂತದ್ದು ಇದೆ. ಇವರು ಕೆ ವಿ ಧನಂಜಯ ಅವರು ಅದನ್ನ ಕೊಟ್ಟಿದ್ರು. ಸೊ ಆ ಸಂದರ್ಭದಲ್ಲಿ 83ರಲ್ಲಿ. ವೀರಪ್ಪ ಮೊಯ್ಲಿ 83ರಲ್ಲಿ. ಸೊ ಆ ಸಂದರ್ಭದಲ್ಲಿ ಅಲ್ಲಿರುವಂತ ಭಾಗದವರು ಈ ರೀತಿ ಯಾವ್ದೋ ಬೇರೆ ಜಿಲ್ಲೆಯಿಂದ ಹೋದಂತವ್ರು ನಾಪತ್ತೆ ಹೌದು. ಆಗಿರುವಂತ ರಾಯಚೂರು, ಸಂದರ್ಭದಲ್ಲಿ ಆ ಹುಡುಗರ್ನ ವೆಂಕೋಬಾ. ಹಾ ಹೌದು. ಬೆಂಕು ಸೊ ಅದೆಲ್ಲ ವಿಧಾನಸಭೆನಲ್ಲೂ ಚರ್ಚೆ ಆಗಿದೆ. ಅದಾದ ನಂತರ ಎಲ್ಲಾ ಕಡೆನೂ ಎಲ್ಲಾ ಸಂದರ್ಭದಲ್ಲೂ ಚರ್ಚೆಗಳು ಆಗ್ತಾನೆ ಇರ್ತವೆ. ಸೊ ಒಂದು ಕಾಂಕ್ರೀಟ್ ಎವಿಡೆನ್ಸ್ ಬೇಕಾಗುತ್ತೆ. ಸೊ ಕಾಂಕ್ರೀಟ್ ಎವಿಡೆನ್ಸ್ ಸಿಗ್ದಲೆ ಯಾರ ಮೇಲೂ ಕೂಡ ಆರೋಪ ಮಾಡಕ್ ಆಗಲ್ಲ. ಇಲ್ಲ ಸೂರ್ಯ ಅವ್ರೆ, ಇದೆಲ್ಲ ನಾವೇನ್ ಹೇಳ್ತಾ ಸೂಕ್ಷ್ಮವಾದಂತ ಇದೀವಿ, ವಿಚಾರ. ನಮ್ ಪ್ರಶ್ನೆ ಏನಿದೆ ಅಂತಂದ್ರೆ ಆತ ಹೇಳ್ತಿರೋದು ನಿಜಾನೋ ಸುಳ್ವೋ ಅದರ ತಾರ್ಕಿಕ ಅಂತ್ಯಕ್ಕಂತೂ ನಾವು ಹೋಗ್ತಾ ಇಲ್ಲ. ಅದು SIT ತನಿಖೆಯಿಂದ ಗೊತ್ತಾಗತ್ತೆ. ಈ ಕಾಮನ್ ಸೆನ್ಸ್ ನಿಮ್ ಸರ್ಕಾರಕ್ಕೆ ಯಾಕಿಲ್ಲ? ತನಿಖೆಯಿಂದ ಗೊತ್ತಾಗ್ಲಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಅದಿದೆ ಮುಗಿದೋಗ್ಬಿಡ್ತಿತ್ತು. ಕಾಮನ್ ಇದೆಯಲ್ಲ, ಅದನ್ನೇ ಹೇಳ್ತಾ ಇರೋದಲ್ಲ. ಮುಖ್ಯಮಂತ್ರಿಗಳಾಗಿರ್ಬೋದು, ನಮ್ಮ DCM ಅವರಾಗಿರ್ಬೋದು, ಹೋಮ್ ಮಿನಿಸ್ಟರ್ ಆಗಿರ್ಬೋದು, ಅದನ್ನೇ ಹೇಳ್ತಾ ಇರೋವಂಥದ್ದು. ಸೊ ಇದನ್ನ ರಾಜಕೀಯ ಮಾಡ್ಕೊಂಡು ಇದನ್ನ ಏನು ಯಾತ್ರೆ ಮಾಡ್ಕೊಂಡು ಆ ಯಾತ್ರೆಯಿಂದ ಮತ್ತೆ ಜನರನ್ನ ಸಂಘಟಿಸಿ ಅಲ್ಲೋಗಿ ಮತ್ತೆ ಇನ್ನೊಂದು ಕಾನೂನು ಸುವ್ಯವಸ್ಥೆ ಧಕ್ಕೆ ತರುವಂತದ್ದು, ಸರ್ಕಾರ ಹಿಂದೂ ವಿರೋಧಿ ಅಂತ ಹೇಳುವಂಥದ್ದು, ಇವೆಲ್ಲ ಮಾಡಕ್ ಹೊರಟಿದಾರಲ್ಲ, ಅದನ್ನ ತಪ್ಪು ಅಂತ ಹೇಳ್ತಾ ಇದೀವಿ. ಸೊ ಅದನ್ನ ವಿರೋಧ ಸರಿ. ಪಕ್ಷದವರು ಕೂಡ ಅದನ್ನ ಮಾಡೋದ್ ನಿಲ್ಲಿಸ್ಬೇಕು. ಮಾಡೋದ್ ನಿಲ್ಲಿಸಿದಾಗ ಅದು ನೀವು ತನಿಖೆಗೆ ಸಹಕಾರ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಯಾಕಲ್ಲಿ ಅಗಿತೀರಾ ಅಂತಾನು ಕೇಳ್ತಾರೆ, ಯಾಕಲ್ಲಿ ಇದನ್ನ ಮಾಡ್ತೀರಾ ಅಂತಾನು ಕೇಳ್ತಾರೆ. ಅಗಿದಲೆ ಮತ್ತೆ ಇನ್ನೆಂಗೆ ತನಿಖೆ ಮಾಡಕ್ಕಾಗುತ್ತೆ? ವಿಚಾರಣೆಗೆ ನೋಟಿಸ್ ಕೊಡ್ದಲೆ ಮತ್ತೆ ಹೆಂಗೆ ತನಿಖೆಯನ್ನ ಮಾಡಕ್ಕಾಗುತ್ತೆ? ಈಗ ಈಶ್ವರ್ ಖಂಡ್ರೆ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ರು. ಅದು ಮೀಸಲು ಅರಣ್ಯ ಪ್ರದೇಶದಲ್ಲಿ ಇವರು ಹೆಣವನ್ನ ದಫನ್ ಮಾಡಿದ್ದಾರೆ, ಇದ್ರ ಬಗ್ಗೆ ನಾವು ಕಾನೂನು ರೀತಿ ಕ್ರಮ ತಗೊಂತೀವಿ, ಅದು ಎಲ್ಲ ದಾಖಲಾತಿಗಳನ್ನ ತರಿಸ್ಕೊಂತೀನಿ ಅಂತ ಹೇಳಿದ್ರು. ಸರ್ಕಾರ ಅದನ್ನು ಮಾಡ್ತಾ ಇದೆಯಲ್ಲ. ಈಶ್ವರ್ ಖಂಡ್ರೆ ಅವ್ರ ಹೇಳಿಕೆ ಬಗ್ಗೆ ಯಾಕೆ ಮಾತಾಡಲ್ಲ? ಸೊ ಕಾಮನ್ ಸೆನ್ಸ್ ಅಲ್ವಾ Okay. ಅದು? ಸೊ ಅದನ್ನು ಕೂಡ ಮಾಡ್ತಾ ಇದೆಯಲ್ಲ. ನೀವು ಎಲ್ಲಾನು ಮಾತಾಡ್ಬೇಕಾಗತ್ತೆ. ಸರ್ಕಾರದ ಭಾಗ ಅಲ್ವಾ ಈಶ್ವರ್ ಖಂಡ್ರೆ ಅವರು, ಅವ್ರ ಬಗ್ಗೆ ಯಾಕೆ ಮಾತಾಡಲ್ಲ? ಸೊ ಅವ್ರು ಹೇಳಿರುವಂತ ಹೇಳಿಕೆನ ಯಾಕೆ ನೀವು ಅಪ್ರಿಶಿಯೇಟ್ ಮಾಡಲ್ಲ? ಸೊ ಇವತ್ತು Okay. ಇದನ್ನ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ತಾನಾಗೆ ಬಂದು, ಇನ್ನು ಚಿನ್ನಯ್ಯ ಸ್ಟೇಟ್ಮೆಂಟ್ ಕೊಟ್ಟು ಸ್ವಲ್ಪ ದಿನಾನೂ ಆಗಿಲ್ಲ, ಅವನೇ ಬಂದು ಹೇಳ್ಬಿಟ್ಟ, ನಾವು 70 ಮಣ್ಣನ್ನ ಇಲ್ಲಿ ಊತಾಕ್ಬಿಟ್ಟಿದೀವಿ, ಶವಗಳನ್ನ ದಫನ್ ಮಾಡಿದೀವಿ ಅಂತ. ಹೆಂಗೆ ಮೀಸಲು ಅರಣ್ಯ ಪ್ರದೇಶದಲ್ಲಿ ಊತಾಕಿದ್ರಿ ಅಂತ ಈಶ್ವರ್ ಖಂಡ್ರೆ ಅವ್ರ ಪ್ರಶ್ನೆ ಕೇಳಿದ್ರಲ್ಲ. ಸೊ ಅದು ಸರ್ಕಾರ ಕೇಳ್ತಾ ಇರುವಂತ ಪ್ರಶ್ನೆ ತಾನೇ. ಸೊ ಇದು ಸರ್ಕಾರದ ವಿವಿಧ ಆಯಾಮಗಳಲ್ಲಿ ತನಿಖೆ ನಡೆಸ್ತಾ ಇರ್ತೀವಿ. ಇವರು ಭಾವನೆಗಳ ಜೊತೆ ಆಟ ಆಡೋದನ್ನ ಮೊದಲು ನಿಲ್ಲಿಸ್ಬೇಕು. ಬಿಜೆಪಿನವ್ರಿಗೆ ಏನು ಅಂದ್ರೆ, ಈ ತರದ್ ಯಾವ್ದಾದ್ರು ಸಂದರ್ಭ ಸಿಕ್ಬಿಟ್ರೆ ಅಲ್ಲಿ ಧರ್ಮ, ಅದು ಕರಾವಳಿನಲ್ಲಿ ಆಗ್ಬಿಟ್ರಂತೂ ಇನ್ನೂ ಹಬ್ಬ ಅವ್ರಿಗೆ. ಸೊ ಇವತ್ತು ಇವರೆಲ್ಲ Okay. ಗಿರೀಶ್ ಮಟ್ಟಣ್ಣನವರು ಇವರೆಲ್ಲ ಹಾಕಿರೋದ್ ನೋಡಿದ್ವಿ. ಧರ್ಮಸ್ಥಳದಲ್ಲಿ ಭಾಗಧ್ವಜ ಬಂದ್ಬಿಟ್ಟಿದೆ ಮೊದಲನೇ ಬಾರಿಗೆ, ಇದು ಸೌಜನ್ಯಳ ಗೆಲುವು ಅಂತ. ಸೊ ಅದು ಅವ್ರವ್ರು ಇವತ್ತು ಗಿರೀಶ್ ಮಟ್ಟಣ್ಣನವ್ರು ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರಾಗಿದ್ರು. ತಿಮರೋಡಿ ಅವರು RSS ನ ಒಂದು ಸಂಘಟನೆಯಿಂದ ಬಂದಂತವ್ರು. ಸೊ ಅವ್ರವ್ರು ಅದು ಷಡ್ಯಂತ್ರ ಅಂತ ಹೇಳ್ತಾ ಇರೋದು ಅಷ್ಟೇ, ನಾವು ಬೇರೆದಲ್ಲ. ಸರಿ ಸೊ ಸರಿ. ಅವ್ರು ಹೇಳ್ಬೇಕು Okay. ಯಾವ್ದು ಷಡ್ಯಂತ್ರ ಅಂತ. ನಾನು ಮಾತನಾಡ್ತೀನಿ. ಇಟ್ನಾಳ್ ಅವರೇ, ಒಂದ್ ಹಂತಕ್ಕೆ ಉತ್ಖನನ ಆದಾಗ ಈಗ ಯಾರು ಮಾತಾಡ್ತಿದ್ದಾರೆ, ಆಡಳಿತ ಮತ್ತು ವಿಪಕ್ಷದ ನಾಯಕರು ಏನೂ ಸಿಕ್ಕಿಲ್ಲ, ಷಡ್ಯಂತ್ರ, ರಾಜಕೀಯ ಅಂತ ಮೂರೂ ಮಾತನಾಡ್ತಾ ಇದ್ದಾರೆ. ಅದು ಸೂರ್ಯ ಅವರು ಸಮರ್ಥನೆ ಮಾಡ್ಕೊಳ್ಬಹುದು. ಇದನ್ನ ನೋಡ್ತಾ ಇದ್ರೆ ಅಂದ್ರೆ ಎರಡ್ ಕಡೆ ಸಿಕ್ಕಿದೆ, ಎವಿಡೆನ್ಸ್ ಸಿಕ್ಕಿದೆ ಅವರಿಗೆ. ಒಂದ್ ಕಡೆ ಅಸ್ಥಿ ಪಂಜರ ಇದೆ, ಇನ್ನೊಂದ್ ಕಡೆ ಸಂಪೂರ್ಣ ಮೂಳೆಗಳು ಸಿಕ್ಕಿದೆ, ಬೇರೆ ಬೇರೆಯವ್ರು ದೂರ್ ಕೊಟ್ಟಿದ್ದಾರೆ, ಬೇರೆ ಬೇರೆ ದಾಖಲಾತಿಗಳು ಎಲ್ಲವೂ ಕೂಡ SIT ಕೈ ಸೇರಿದೆ. ಇಷ್ಟೆಲ್ಲ ಇರೋ ಹೊತ್ತಿಗೆ ಹೇಗೆ ಅದನ್ನ ಶರ ಬರೆಯೋದಕ್ಕೆ ಸಾಧ್ಯ ಆಗುತ್ತೆ? ಮತ್ತು ಬಿಜೆಪಿ ಇವತ್ತು ಭಾಷಣ ನೋಡಿದ್ರೆ ಅಲ್ಲೂ ಕೂಡ ಮುಸ್ಲಿಂ ಬಿಟ್ಟು ಏನೂ ಕಾಣಿಸ್ಲಿಲ್ಲ. ಇದಕ್ಕೆ ಏನ್ ಪ್ರತಿಕ್ರಿಯಿಸ್ತೀರಿ ತಾವು? ಇಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದ್ರಲ್ಲ ಸದನದಲ್ಲಿ, ನಾವು ರಾಜಕೀಯದಲ್ಲಿ ಧರ್ಮ ಮಾಡ್ತೀವಿ, ಧರ್ಮದಲ್ಲಿ ರಾಜಕೀಯ ಮಾಡೋದಿಲ್ಲ ಅಂತ. ಅದು ಒಳ್ಳೆ ಹೇಳಿಕೆ. ಆದ್ರೆ ಏನಾಗಿದೆ, ಒಟ್ಟಾರೆಯಾಗಿ ಧರ್ಮ ಮತ್ತು ರಾಜಕೀಯ ವಿಚಾರದಲ್ಲಿ ಕಾಂಗ್ರೆಸ್ಸಿನ ಒಂದು ಡೈಲೆಮಾ, ಅವರ ಒಂದು ಡೈಲೆಮಾ ಕನ್ನಡದಲ್ಲಿ ಏನಾದ್ರೆ ಗೊತ್ತಿಲ್ಲ, ಆದ್ರೆ ಅದನ್ನ ಒಂದು ರೀತಿ ಎಡಬಿಡಲಿಗಳನ್ನು ಅನ್ಕೋಬಹುದು. ಏನಾಗಿದೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನೀವು ತಗೊಳ್ಳಿ, ರಾಜೀವ್ ಗಾಂಧಿ ಅವರು ಈ ಒಂದು ಶಾಬಾನು ಕೇಸ್ ವಿಚಾರದಲ್ಲಿ ಒಂದು ಪಾರ್ಲಿಮೆಂಟರಿ ಅಮೆಂಡ್ಮೆಂಟ್ ತಂದಾಗ ಹಿಂದೂ ವಿರೋಧಿ ಮುಸ್ಲಿಂ ಪರ ಅಂತ ಇಡೀ ಊರೆಲ್ಲ ದೇಶ ತುಂಬೆಲ್ಲ ಒಂದು ಗುಲ್ಲೆಬ್ಸಿದಾಗ ಅದು ರಾಮಲಲ್ಲ ದೇವಸ್ಥಾನದಲ್ಲಿ ಈಗ ತೆಗೆಸ್ತಾರೆ. ಸಮಸ್ಯೆ ಇದು. ಯಾವಾಗ ಈ ಹಿಂದುತ್ವವಾದಿಗಳಾಗ್ಲಿ, ಬಿಜೆಪಿ ಆಗ್ಲಿ, ಇತರರಾಗ್ಲಿ, ನೀವು ಹಿಂದೂ ವಿರೋಧಿಗಳು, ನೀವು ಮುಸ್ಲಿಂ ಪರ ಅಂತ ಗಟ್ಟಿಯಾಗಿ ಆರೋಪ ಬಂದಾಗೆಲ್ಲ ವಿರೋಧ ಮಾಡಕ್ ಹೋಗಲ್ಲ. ನಾವು ಹಿಂದೂ ವಿರೋಧಿಗಳಲ್ಲ, ಇದು ನಾವು ನಮ್ಮ
ತೀರ್ಮಾನಗಳು, ನಮ್ಮ ತೀರ್ಪುಗಳು ಹೀಗೆ ಈ ತರ ಅದಕ್ಕೊಂದು ಜಸ್ಟಿಫಿಕೇಶನ್, ಅದಕ್ಕೊಂದು ರ್ಯಾಷನಲ್ ಇರ್ತದೆ. ಅಲ್ಲ ಸರ್, ಸಾರಿ ಮಧ್ಯಪ್ರವೇಶ ಮಾಡ್ತಿರೋದಕ್ಕೆ ಕ್ಷಮಿಸಿ. ರಾಜೀವ್ ಗಾಂಧಿ ಪೀರಿಯಡ್ ನೀವು ಹೇಳಿದ್ದು ಸರಿ ಇದೆ, ಅಥವಾ ಕರ್ನಾಟಕದಲ್ಲಿ ಬೇರೆ ಬೇರೆ ಪ್ರಕರಣಗಳು ತಗೊಂಡ್ರೆ ಈ ತರದ ಅಪವಾದ ಬರುತ್ತೆ ಅಂತ ಕಾಂಗ್ರೆಸ್ ಬೇರೆ ತೀರ್ಮಾನ ತಗೊಂಡಿರೋ ಉದಾಹರಣೆಗಳಿದೆ. ಆದ್ರೆ ಪರ್ಟಿಕ್ಯುಲರ್ ಈ ವಿಚಾರದಲ್ಲಿ ಹೋರಾಟದಲ್ಲಿ ಇರೋರೆಲ್ಲರೂ ಕೂಡ ಹಿಂದೂಗಳೇ ಆಗಿದ್ದಾರೆ. ಇಲ್ಲಿ ಹಿಂದೂ ಮುಸ್ಲಿಂ ಮಾಡೋದಕ್ಕೆ ಸಾಧ್ಯನೇ ಇರ್ಲಿಲ್ಲ. ಬಹಳಷ್ಟು ಪ್ರಯತ್ನ ಪಟ್ಟಿದ್ದಾರೆ, ಅದು ಆಗ್ಲಿಲ್ಲ, ಆಗೋದು ಇಲ್ಲ. ಯಾಕೆಂದ್ರೆ ಇಲ್ಲಿ ಹೋರಾಟದಲ್ಲಿ ಇರೋರು ಹಿಂದೂಗಳೇ. ಇಲ್ಲಿ ಯಾಕೆ ಕಾಂಗ್ರೆಸ್ ಈ ನಿಲುವನ್ನು ತಗೊಳ್ತು ಅಂತ ಅದೇ ಅದಕ್ಕೆ ಬರ್ತದೆ. ನಾವು ಅಂದಿನ ಬಿಜೆಪಿನೇ ಬೇರೆ, ಇವತ್ತಿನ ಬಿಜೆಪಿನೇ ಬೇರೆ, ಇವತ್ತಿನ RSS ಬೇರೆ, ಅಂದಿನ RSS ಬೇರೆ. ಈಗ ಕೇವಲ RSS ಮಾತ್ರ RSS ಆಗಿಲ್ಲ. RSS ಇವತ್ತು ಮಾಧ್ಯಮ, RSS ಇವತ್ತು ಎಲ್ಲವೂ, ರಾಜಕಾರಣ, ಮಾಧ್ಯಮ ಎಲ್ಲವೂ ಇದೆ. ಅದು ಹೀಗಿರುವಾಗ ಇಲ್ಲಿ ಒಂದು ನ್ಯಾರೇಟಿವ್ ಬಿಲ್ಡಪ್ ಆಗ್ತಾ ಇದೆಯಲ್ಲ, ಅಲ್ಲಿ ಹಿಂದೂ ಮುಸ್ಲಿಂ ಇದೆಯೋ ಇಲ್ಲೋ ಗೊತ್ತಿಲ್ಲ, ಅದ್ರ ಎಂಟೈರ್ ಮೀಡಿಯಾ ಇಕೋಸಿಸ್ಟಮ್ ಈಸ್ ಬ್ಲೇಮಿಂಗ್ ದ ಕಾಂಗ್ರೆಸ್ ಆಸ್ ಬೀಯಿಂಗ್ ಆಂಟಿ ಹಿಂದೂ. ಅದು ಅಬ್ಸಲ್ಯೂಟ್ಲಿ ಬೇಸ್ಲೆಸ್. ಅದಕ್ಕೆ ತಳಬುಡನೇ ಇಲ್ಲ ಆರೋಪಕ್ಕೆ. ಆದ್ರೂ ಕೂಡ ಅವ್ರಿಗೆ ಭಯ ಹುಟ್ಟಿಸುವಟ್ಟು ಈ ತರದ ಒಂದು ನ್ಯಾರೇಟಿವ್ ಬಿಲ್ಡ್ ಆಗ್ತಾ ಇದೆಯಲ್ಲ, ಅದಕ್ಕೆ ತಟ್ಟನೆ ನಾನು ಕೂಡ ಹಿಂದೂ ಪರನಪ್ಪ ಅಂತ ಹೇಳ್ಕೋಬೇಕಾಗ ಶುರು ಮಾಡಿದ್ರೆ ಇವತ್ತು DK ಶಿವಕುಮಾರ್ ನಿಲುವನ್ನ, ಅವ್ರ ಹೇಳಿಕೆಯನ್ನ ನಾನು ಹೀಗೆ ನೋಡ್ಬೇಕಾಗುತ್ತೆ. ನನಗೆ ಹಿಂದೂ ವಿರೋಧಿ ಅಂತ ಪಟ್ಟ ಬಂದ್ಬಿಟ್ರೆ ಕಷ್ಟ ಆಗುತ್ತೆ. ನಾವು ಹಿಂದೂ ಪರ, ನಾವು ಕೂಡ ಹಿಂದೂ ಪರ, ಹಿಂದೂ ವಿರೋಧಿಗಳಲ್ಲ, ಇಲ್ಲಿ ಏನೋ ತನಿಖೆ ಆಗ್ಬೇಕು, ಮಾಡ್ತಾ ಇದ್ದೇವೆ. ಆ ಒಂದು ಧಾವಂತದಲ್ಲಿ ಸದನದಲ್ಲಿ ಉಪಮುಖ್ಯಮಂತ್ರಿ, ಕಾಂಗ್ರೆಸ್ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಎರಡೂ ಆಗಿರುವಂತಹ DK ಶಿವಕುಮಾರ್ ಇಲ್ಲಿ ಒಂದು ಷಡ್ಯಂತ್ರ ನಡೆದಿದೆ ದೇವಸ್ಥಾನದ ವಿರುದ್ಧವಾಗಿ, ಧರ್ಮಸ್ಥಳ ವಿರುದ್ಧವಾಗಿ ಅಂತ ಹೇಳಿಕೆ ಕೊಡೋದಿದೆಯಲ್ಲ, ದಟ್ ಈಸ್ ನೋ ಶಾರ್ಟ್ ಆಫ್ ಗಿವಿಂಗ್ ಕ್ಲೀನ್ ಚೆಕ್. ಇಟ್ಸ್ ನಥಿಂಗ್ ಶಾರ್ಟ್ ಆಫ್ ಇಟ್. ಈಗ SIT ನಾನು ಮಾಡಿದ್ದೇನೆ, ಆ ತನಿಖೆ ಬರೋದು ಕಾಯ ಅಂತ ಹೇಳ್ಬೋದಿತ್ತಲ್ಲ. ಇದು ನಾವು ಧರ್ಮದ ವಿಚಾರವಾಗಿ ಮಾತಾಡ್ತಾ ಇಲ್ಲ. ಅಲ್ಲಿ ಕೆಲವೊಂದು ಕ್ರೈಮ್ಗಳ ಬಗ್ಗೆ ದೂರುಗಳಿದಾವೆ, ಅಲ್ಲಿ ದಾಖಲೆಗಳಿದಾವೆ, ಅದಕ್ಕೆ ತನಿಖೆ ಮಾಡ್ತಿದ್ದೇವೆ. ತನಿಖೆ ಬರೋವರೆಗೂ ಸುಮ್ಮನಿರಪ್ಪ ಅಂತ ಹೇಳ್ಬೋದಾಗಿತ್ತಲ್ಲ. ತನಿಖೆ ಆಗೋದು ಸುಮ್ಮನೆ ಏನ್ ಚರ್ಚೆ ಮಾಡೋದು? ಆನ್ಗೋಯಿಂಗ್ ಇನ್ವೆಸ್ಟಿಗೇಷನ್ ಸದನ ಯಾಕೆ ಚರ್ಚೆ ಮಾಡೋದು ಹೇಳ್ಬೇಕಲ್ಲ ಉಪಮುಖ್ಯಮಂತ್ರಿಗಳು. ಒಂದು ಪ್ರಕರಣದ ತನಿಖೆ ನಡೆಯುವಾಗಲೇ ನಾನು ಸದನದ ಯಾಕೆ ಹೇಳ್ಬೇಕು? ಆ ತನಿಖೆ ವರದಿ ಬರಲಿ ಕಾಯ್ದೆ ಅಂತ ಹೇಳ್ಬೋದಿತ್ತಲ್ಲ. ಅದ್ರ ಬದಲಾಗಿ ಹೀಗೆ ಹೇಳ್ತಾರೆ. ಅದ್ರ ಬದಲಾಗಿ ಮತ್ತೆ ಧರ್ಮಸ್ಥಳ ಬಗ್ಗೆ ನಮ್ಗೆ ಶ್ರದ್ಧೆ ಇದೆ, ಮಂಜುನಾಥ ಮೇಲೆ ನಮ್ಗೆ ಭಕ್ತಿ ಇದೆ. ಅರೆ ಅದನ್ನ ಯಾರು ಕ್ವಶನ್ ಮಾಡಿದ್ರು? ಇಸ್ ಇಟ್ ಇವನ್ ಕ್ವಶನ್? ಆದ್ರೆ ಧರ್ಮಸ್ಥಳ ಮಂಜುನಾಥ ಮೇಲೆ ಎಲ್ಲಿ ಆರೋಪ ಇದೆ? ನೀವು ಅದನ್ನ ಇವ್ರು ಹೇಳ್ತಾರ ಅಂದ ತಕ್ಷಣ ನೀವು ಅದಕ್ಕೆ ಉತ್ತರ ಕೊಡ್ಬೇಕಾಗಿಲ್ಲ. ಕಾಂಗ್ರೆಸ್ ದೊಡ್ಡ ಸಮಸ್ಯೆ, ಬಂದ ಆರೋಪಗಳಿಗೆಲ್ಲ ಇವರು ನಾನು ಹಂಗಲ್ಲ ಅಂತ ಸಬೂಬ್ ಕೊಡಕ್ ಹೋಗ್ತಾರೆ. ದೇ ಡು ನಾಟ್ ಜಸ್ಟಿಫೈ ದೇರ್ ಸ್ಟ್ಯಾಂಡ್. ನಿಮ್ಮ ನಿಲುವನ್ನು ನೀವು ಸಕಾರಣವಾಗಿ ಸಮರ್ಥನೆ ಮಾಡ್ಕೊಂಡ್ರೆ ಸಾಕು. ನಾನು ಹಿಂದೂ ಪರ ಅಂತ ಹೇಳ್ಕೊಳಕ್ ಬೇಕಾಗಿಲ್ಲ. ಇಲ್ಲಿ ಈ ನಾನು ಹಿಂದೂ ಪರ ಅಂತ ಹೇಳ್ಕೊಳಕ್ ಪ್ರಯತ್ನ ಪಟ್ಟನೆ ಇವತ್ತು ಕಾಂಗ್ರೆಸ್ ಈ ಸ್ಥಿತಿಯಲ್ಲಿದೆ. ಈ ಇಡೀ ಒಂದು ರಾಜಕೀಯ ಈ ಕೇಸ್ ಬಿಡಿ ಈ ಧರ್ಮದ ರಾಜಕಾರಣದಲ್ಲಿ ಇವತ್ತಿಗೂ ಕೂಡ ಬಿಜೆಪಿ ಒಂದು ಹೆಜ್ಜೆ ಮುಂದಿದೆ. ಯಾಕಂದ್ರೆ ನೀವು ಎಷ್ಟೇ ಹಿಂದೂ ಪರ ಆಗಿರ್ಲಿ, ಕಾಂಗ್ರೆಸ್ ಹಿಂದೂ ಪರ ಓಟುಗಳು ನಿಮ್ಗೆ ಬರ್ತಾವ, ಒಂದಾದ್ರೂ ಬರ್ತದ? ವೈ ಕಾಂಟ್ ಹ್ಯಾವ್ ದಟ್ ಕ್ಲಾರಿಟಿ? ಅಲ್ಲ, ಕರೆಕ್ಟ್ ವಿಟ್ನಾಳ್ ಅವರೇ. ಬಟ್ ಇವತ್ತಿನ ಭಾಷಣ ನೋಡ್ತಾ ಇದ್ರೆ ಎಲ್ರು ಮಾತಾಡಿದ್ರಲ್ಲ, ನಿಮಗೆ ಅದೇ ಸವಕಲು, ಆ ನಾಣ್ಯ ಸೌದೋಗ್ಬಿಟ್ಟಿದೆ, ಅದನ್ನೇ ಮತ್ತೆ ಉಜ್ತಾ ಇದ್ದಾರೆ. ಮುಸ್ಲಿಮು, ಸಮೀರು, ಬಾನು ಮುಷ್ತಾಕ್ ಕೂಡ ಭಾಷಣದ ವೇಳೆ ಬಂದ್ರು. ಹಿಂದೂಗಳೆಲ್ಲರೂ ಕೂಡ ನಾವು ಹಿಂದೂಗಳಾಗಿ ಬಂದಿದೀವಿ ಅಂತ. ತಲೆ ಬುಡ ಇಲ್ಲದ ಅದೇ ಮಾತುಗಳು. ಇನ್ನೂ ಎಷ್ಟು ದಿನ ಇದು? ಏನಾಗಿದೆ ಈಗ ನಾನು ಕಾಂಗ್ರೆಸ್ ಮತ್ತು ಬಿಜೆಪಿ JDS ಎಲ್ಲರನ್ನೂ ಸೇರ್ಕೊಂಡು ನಾನು ಒಂದು ಅಬ್ಸರ್ವೇಷನ್ ಹೇಳ್ತೇನೆ. ಅದು ಬಹಳ ಸ್ವಲ್ಪ ಸೂಚ್ಯವಾಗಿ ಹೇಳ್ತಾ ಇದ್ದೇನೆ ನಾನು. ಅದು ಉಳ್ಳವರ ಶಿವಾಲಯ, ಅದು ಭಕ್ತರ ಶಿವಾಲಯ ಅಲ್ಲ. ಅದು ಆ ಶಿವಾಲಯದ ಒಡೆಯರು ಭಕ್ತರಲ್ಲ. ಆ ಶಿವಾಲಯದ ಒಡೆಯರು ಉಳ್ಳವರು. ಕೇವಲ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಅಲ್ಲ, ಎಲ್ಲ ವಿಚಾರದಲ್ಲಿ ರಾಜಕೀಯ ಬಲ, ತೋಳ್ಬಲ, ಹಣಬಲ, ಸಾಮಾಜಿಕ ಬಲ, ಸೋಷಿಯಲ್ ಕ್ಯಾಪಿಟಲ್ ಅಂತ ಏನ್ ಹೇಳ್ತೀವಿ, ಇದೆಲ್ಲವನ್ನು ಸೇರಿಸಿದ ಉಳ್ಳವರ ದೇವಾಲಯ ಅದು. ಆ ಉಳ್ಳವರ ದೇವಾಲಯ, ಉಳ್ಳವರ ಶಿವಾಲಯಕ್ಕೆ ಆ ಉಳ್ಳವರೇ ಸಹಕಾರ ಕೊಡ್ತಾರೆ. ಯಾಕಂದ್ರೆ ಅಲ್ಲಿ ಒಂದು ಇಕೋಸಿಸ್ಟಮ್ ಇದೆ, ಅದು ಒಂದು ನೆರೇಟಿವ್, ಒಂದು ಧಾರ್ಮಿಕತೆಯ ಒಂದು ಕನ್ಕಟ್ಟು ಅಂತ ಮಾತಾಡ್ತೀವಲ್ಲ ನಾವು, ಆ ರೀತಿ ಅದೆಲ್ಲ ಇದೆ ಅಲ್ಲಿ. ಇಟ್ ಇಸ್ ಅ ಹೋಲ್ ಪಿಕ್ಚರ್. ಹೀಗಾಗಿ ಐ ಡು ನಾಟ್ ಎಕ್ಸ್ಪೆಕ್ಟ್ ಎನಿ ಮಿರಾಕಲ್ಸ್ ಫ್ರಮ್ ಕಾಂಗ್ರೆಸ್. ಈ ವಿಚಾರದಲ್ಲಿ ನಾನು ಯಾವುದು ಕಾಂಗ್ರೆಸ್ ಹೋರಾಟದ ನಿರೀಕ್ಷೆ ಇಲ್ಲ ನನಗೆ. ಓಕೆ, ರವಿಚಂದ್ರೇಗೌಡ್ರೆ, ಈಗ ನೀವು ನಿನ್ನೆ ಯಾತ್ರೆ ಹೋಗಿದ್ದೀರಿ. ನನಗೆ ಗೊತ್ತಿಲ್ಲ SIT ತನಿಖೆ ಏನಾಗತ್ತೆ ಅಂತ. ಒಂದ್ ವೇಳೆ ಏನಾದ್ರೂ ನೀವು ಮಾಡ್ತಿರೋ ಆರೋಪದ ರೀತಿಯಲ್ಲಿ ಇದು ಯಾವುದೋ ಒಂದು ಸುಳ್ಳು ಆರೋಪ, ಷಡ್ಯಂತ್ರವೇ ಆಗಿದ್ದಲ್ಲಿ ನಿಮ್ ಹೋರಾಟಕ್ಕೊಂದು ಬಲ ಬರ್ಬೋದು. ಆದ್ರೆ ಒಂದ್ ವೇಳೆ ಅಲ್ಲ ಅಪರಾಧಗಳು ನಡೆದಿದ್ದು SIT ತನಿಖೆಯಿಂದ ಬಹಿರಂಗ ಆದ್ರೆ ನೀವೀಗ ಮಾಡಿದಿರಲ್ಲ ಯಾತ್ರೆ, ಅದು ನೀರಲ್ಲಿ ಹೋಮ ಮಾಡಿದಾಗ ಆಗೋದಿಲ್ವಾ? ಜನರ ಭಾವನೆಗಳು ಏನೋ ಇರ್ಬೋದು.
ನೀವ್ ಅದಕ್ಕೆ ವಿರುದ್ಧವಾಗಿ ಸ್ವಲ್ಪ ಕಾಯ್ಬೋದಾಗಿತ್ತಲ್ವಾ ಯಾತ್ರೆಗೆ? ಅಷ್ಟೇ ಅಲ್ಲ, ತನಿಖೆ ಮೇಲೆ ಒತ್ತಡ ಹೇರೋ ತಂತ್ರನ ಇದು. ತನಿಖೆಯ ಮೇಲೆ, ಸತ್ಯ ಶೋಧನೆ ಮೇಲೆ ತಂತ್ರ ಕೂಡ ನೋಡ್ಬೋದು ಇದನ್ನ ನಾವು. ಅಲ್ಲ, ಅದನ್ನ ಮಾಡಿದ್ದಾರೆ. ಅದನ್ನ ಜೆಡಿಎಸ್ ಮಾಡಿರ್ಲಿಲ್ಲ. ಹಾಗೆ ನೋಡಕ್ ಹೋದ್ರೆ ನಿನ್ನೆ ಯಾತ್ರೆ ಮುಖಾಂತರವಾಗಿ ಅವರು ಕೂಡ ಅಖಾಡಕ್ಕೆ ಇಳಿದಿದ್ದಾರೆ. ಆಡಳಿತ ಮತ್ತು ಕಾಂಗ್ರೆಸ್ ಮತ್ತು ಬಿಜೆಪಿ ಇಬ್ರು ಕೂಡ ಒತ್ತಡ ಹೇರ್ತಿದ್ರು. ನಿನ್ನೆಯಿಂದ ಜೆಡಿಎಸ್ ಕೂಡ ಅದಕ್ಕೆ ಸಾಲಿಗೆ ಸೇರ್ಕೊಂಡಿದೆ. ಹೇಳಿ ರವಿಚಂದ್ರೇಗೌಡ್ರೆ. ಗೌಡ್ರೆ ಅನ್ಮ್ಯೂಟ್ ಮಾಡ್ಕೊಳ್ಳಿ ರವಿಚಂದ್ರೇಗೌಡ್ರೆ ಪ್ಲೀಸ್. ನಮ್ಮ ಕಾಂಗ್ರೆಸ್ ವಕ್ತಾರ ಹೇಳಿದ್ರು ಜೆಡಿಎಸ್ ಮತ್ತು ಬಿಜೆಪಿ ತಂತ್ರ ಮಾಡ್ತಾ ಇದೆ, ನಾವು ಅದಕ್ಕೆ ಪ್ರತಿತಂತ್ರ ಮಾಡಬೇಕು ಅಂತ ಹೇಳಿದ್ರು. ನಾವು ಹೇಳ್ತೀವಿ ಖಂಡಿತವಾಗ್ಲೂ ನಾವು ಯಾವ ತಂತ್ರಗಳು ಮಾಡ್ತಾ ಇಲ್ಲ. ಒಂದೇ ಒಂದು ವಿಷಯ ಏನಪ್ಪಾ ಅಂತಂದ್ರೆ, ನಾವು ಈಗ ಆಲ್ರೆಡಿ ಆ ಕುಟುಂಬನ ಯಾವ ಹೆಗಡೆ ಕುಟುಂಬದ ಮೇಲೆ ಆರೋಪಿಗಳು ಅನ್ನೋ ತರ ಕೆಲವು ಜನ ನೋಡ್ತಾ ಇದಾರೋ, ಆ ರೀತಿ ಅವ್ರ ಬಗ್ಗೆ ಯಾವುದೇ ಹೈಕೋರ್ಟ್ ಇಂದ ಆಗ್ಲಿ ಯಾವುದೇ ನ್ಯಾಯಾಲಯದಿಂದ ಆದೇಶ ಬಂದಿಲ್ಲ. ಆದ್ರೂ ಕೂಡ ಅವ್ರ ಮೇಲೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಆ ಆರೋಪ ಬಂದಾಗ ಎಲ್ಲರೂ ತನಿಖೆ ಚಾಲ್ತಿಯಲ್ಲಿರುವಾಗ ನೀವ್ ಹೇಳ್ದಂಗೆ ಅಪರಾಧಿಗಳಲ್ಲ, ಹಾಗಂತ ಆರೋಪಿ ಸ್ಥಾನದಲ್ಲಿ ಕೆಲವರು ನಿಂತಿದ್ದಾರೆ. ಈ ಒಂದ್ ಸಂಸ್ಥೆ ತನಿಖೆಯನ್ನ ಚಾಲ್ತಿಯಲ್ಲಿ ಇಟ್ಟಿರುವಾಗ ನೀವು ಒಂದ್ ತೀರ್ಮಾನಕ್ಕೆ ಬಂದು ಯಾತ್ರೆ ಮಾಡಿದ್ದೀರಲ್ಲ. ಈಗ ಅವ್ರೊಂದ್ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ನೀವ್ ಹೇಳ್ತಿದ್ದೀರಿ, ನೀವು ಒಂದ್ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದೀರಿ. ಇಲ್ಲ, ಈಗ ಷಡ್ಯಂತ್ರ ನಡೆದಿದೆ ಅಂತ ಹೇಳಿದ್ರು ಯಾರು? ಡಿ ಕೆ ಶಿವಕುಮಾರ್ ಅವರೇ. ಬಿಜೆಪಿ ಅವರು ಹೇಳಿಲ್ಲ, ಜೆಡಿಎಸ್ ಅವರು ಹೇಳಿಲ್ಲ. ಷಡ್ಯಂತ್ರ ನಡೆದಿದೆ ಅಂತ ಸ್ವತಃ ಉಪಮುಖ್ಯಮಂತ್ರಿಗಳೇ ಷಡ್ಯಂತ್ರ ನಡೆದಿದೆ ಅಂತ ಅಂದ್ರೆ ಅರ್ಥ ಏನಿದೆ? ಅದನ್ನು ನಾವು ನೋಡ್ಬೇಕಲ್ವಾ? ಅವ್ರಿಗೆ ಗೊತ್ತಿರ್ಬೇಕು. ಷಡ್ಯಂತ್ರ ನಡೆದಿದ್ರೆ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಾವ್ ಹೇಳ್ತಾ ಇರೋದು ಸುಮ್ನೆ ಅಪಪ್ರಚಾರ ಮಾಡ್ಬೇಡಿ. ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳಿಗೆ ತೊಂದರೆ ಆಗುತ್ತೆ. ದೇವಸ್ಥಾನದ ಭಕ್ತಾದಿಗಳು ಎಲ್ಲ ಒಂದ್ ಕಡೆ ಜಾಗಕ್ಕೆ ಹೋಗ್ಬಾರ್ದೇನೋ ಅನ್ನೋ ಒಂದು ಮನ್ಸು ಬರ್ಬೋದು. ಆದ್ರಿಂದ ಆ ರೀತಿ ಅಪಪ್ರಚಾರ ಮಾಡೋದ್ರಿಂದ ದೇವಸ್ಥಾನಕ್ಕೆ ಹೋಗಕ್ಕೆ ಎಲ್ರಿಗೂ ಸಹಕಾರ ಇರ್ಬೇಕು, ಎಲ್ರು ಬರಕ್ಕೆ ಇಷ್ಟಪಡ್ಬೇಕು. ಆದ್ರೂ ಕೂಡ ಎಲ್ಲ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಷಡ್ಯಂತ್ರ ಹೇಳೋದ್ರಿಂದ ಒಂಥರ ಎಲ್ಲ ಒಂದ್ ಕಡೆ ಹಿನ್ನಡೆ ಆಗ್ಬೋದು SIT ತನಿಖೆಗೆ ಅಂತ ನನಗೂ ಅನ್ಸುತ್ತೆ. ಜೊತೆಗೆ ಇನ್ನೊಂದು ಹೈಕೋರ್ಟ್ ಒಂದು ಆದೇಶ ಅಕ್ವಿಟಲ್ ಕಮಿಟಿ ಮಾಡಿ ಅಂತ ಹೇಳಿದ್ರು. ಸಿದ್ದರಾಮಯ್ಯನವರು ಯಾಕೆ ಮಾಡೋದಕ್ಕೆ ಹಿಂಜರಿತಾ ಇದ್ದಾರೆ? ಮಾಡ್ಬೋದಲ್ಲ ಅಕ್ವಿಟಲ್ ಕಮಿಟಿನ, ಅಲ್ವಾ? ಅದು ಸೌಜನ್ಯ ಎಕ್ವಿಟಲ್ ಕಮಿಟಿ ರಚನೆ ಮಾಡಿ ಅಂತ ಹೇಳಿದ್ದಾರೆ. ಆದ್ರೂ ಕೂಡ ಅವರು ಎಲ್ಲ ಒಂದ್ ಕಡೆ ಹಿಂದೆಡೆ ಇಡ್ತಾ ಇದ್ದಾರೆ ನಂಗೆ ಅನ್ಸುತ್ತೆ. ಡನ್. ಓಕೆ, ಸೂರ್ಯ ಮುಕುಂದರಾಜ್ ಅವರೇ, ಕೊನೆ ಪ್ರಶ್ನೆ. ಇಲ್ಲಿ ಅಲ್ಪಸಂಖ್ಯಾತ ಬಹುಸಂಖ್ಯಾತ ಧರ್ಮದ ಆಧಾರದಲ್ಲಿ ಕೇಳ್ತಾ ಇಲ್ಲ, ಆದ್ರೆ ಬಹುಸಂಖ್ಯಾತರ ಒಲವು ಮತ್ತು ನಿಲುವು ಭಾವನೆ ಏನಿದೆ ಅಂದ್ರೆ ಎಲ್ಲರೂ ಒಗ್ಗಟ್ಟಾಗಿ ಪ್ರಕರಣವನ್ನು ಮುಚ್ಚಾಕೋ ಪ್ರಯತ್ನ ಮಾಡ್ತಿದ್ದಾರೆ. ಮೊದಲಿಗೆ ಬೇರೆ ರೀತಿಯಲ್ಲಿತ್ತು, ಈಗ ಅದನ್ನ ಸಂಪೂರ್ಣವಾಗಿ ಎಲ್ಲರೂ ಸೇರ್ಕೊಂಡು ಬರ್ದಿದ್ದಾರೆ ಅನ್ನೋದಿದೆ. ಬಹುಸಂಖ್ಯಾತರ ಅಭಿಪ್ರಾಯ ಮತ್ತು ಭಾವನೆಗಳು, ಅದರ ನೇರ ಹೊಣೆಗಾರರು ನೀವೇ ಆಗ್ತೀರಿ, ಸರ್ಕಾರವೇ ಆಗತ್ತೆ. ಕೊನೆಯದಾಗಿ ಏನು? ಈಗ ನೋಡಿ, ಕಡೆನಲ್ಲಿ JDS ಹೋಗ್ತಾರು ಹೇಳ್ಬಿಟ್ರು, ಒಂದು ಇದನ್ನ ಕುಟುಂಬದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅಂತ. ಮತ್ತೆ ಅದೇನದು? ಸೊ ನೀವು ಯಾಕೆ ಆ ಕುಟುಂಬನ ಯಾರು ಹೇಳ್ಕೊಂಡ್ ಬಂದಿದ್ದು? ನಾವು ಷಡ್ಯಂತ್ರ ಅಂತ ಹೇಳ್ತಾರದ್ ಬೇರೆ ಬೇರೆ ಇರ್ಬೋದು, ನಾವು ಕುಟುಂಬದ ಮೇಲೆ ಷಡ್ಯಂತ್ರ ಅಂತ ಹೇಳಿದ್ವಾ? ಸೊ JDSನವರೇ ಹೇಳ್ತಾ ಇದ್ದಾರೆ, ಈ ಕಡೆ ತನಿಖೆಯನ್ನ ಸ್ವಾಗತ ಮಾಡ್ತೀವಿ, SIT ರಚನೆಯನ್ನು ಸ್ವಾಗತ ಮಾಡ್ತೀವಿ ಅಂತ ಹೇಳಿ, ಇನ್ನೊಂದ್ ಕಡೆ ಅಲ್ಲಿ ಧರ್ಮಸ್ಥಳದ ಮೇಲೆ ಅಪವಾದ ಹೊರಿಸ್ತಾ ಇದ್ದಾರೆ. ಭಕ್ತಾದಿಗಳು ಬರ್ತಾ ಇಲ್ಲ, ಜನ ಯಾರು ಬರ್ತಾ ಇಲ್ಲ, ಅದಕ್ಕೆ ನಾವು ಬನ್ನಿ ಅಂತ ಕರೀತಾ. ಮಾರ್ಕೆಟಿಂಗ್ ಯಾಕೆ ಮಾಡ್ತೀರಾ? ಸೊ ಆ ಮಾರ್ಕೆಟಿಂಗ್ ಕೂಡ ಇವತ್ತು SIT ಮೇಲೆ ಒಂದು ಇದನ್ನ ಮಾಡುವಂತ ಗೂಬೆ ಕೂಡಿಸುವಂತ ಕೆಲಸ ಅಷ್ಟೇ. ತನಿಖೆ ತರ ನೀವು ಸ್ವಾಗತ ಮಾಡ್ಬಿಟ್ಟು ಸುಮ್ನಿರಿ. ಈಗ ನೀವು ರಾಜಕೀಯ ಮಾಡ್ತಾ ಇದ್ದೀರಾ ಅಂದಾಗ, ನೀವು ಕಾಂಗ್ರೆಸ್ ಇಟ್ನಾಳ್ ಅವ್ರು ಹೇಳಿದ್ದು ಏನೇ ಇರ್ಬೋದು, ಸೊ ಕಾಂಗ್ರೆಸ್ನವ್ರಿಗೆ ಅದಿಲ್ಲ, ನಾವು ಯಾಕೆ ಹಿಂದೂ ಅಂತ ಕ್ಲೈಮ್ ಮಾಡಬೇಕು, ಯಾಕೆ ಇದು ಮಾಡಬಾರ್ದು, ಆ ಥರ ಇದು ಮಾಡಿದಾಗ, ಸೊ ಆರೋಪಗಳಿದ್ದಾಗ BJP ಮತ್ತು JDS ಒಂದು ಕಾಲದಲ್ಲಿ ಕುಮಾರಸ್ವಾಮಿ ಅವರು RSSನ ಹೆಂಗೆಲ್ಲ ಬೈತಾ ಇದ್ರು, ಹೆಂಗೆಲ್ಲ ಇದು ಮಾಡ್ತಾ ಇದ್ರು, ಇವತ್ತು ಅವ್ರ ಜೊತೆಗೆ ಹೋಗ್ಬಿಟ್ಟಿದ್ದಾರೆ. ಸೊ ಒಂದು ಪೊಲಿಟಿಕಲ್ ಸ್ಟ್ಯಾಂಡ್ ಇರಬೇಕಾಗತ್ತೆ. ಇವತ್ತು ಅವ್ರಿಗೆ ಪೊಲಿಟಿಕಲ್ ಸ್ಟ್ಯಾಂಡೇ ಇಲ್ಲ. ಸೊ ಅದಕ್ಕೆ ಅವರಿಬ್ರು ಜೊತೆಲಿ ಹೋಗ್ತಾ ಇಲ್ಲ. BJP ಸಪ್ರೇಟಾಗಿ ಹೋಗಿದೆ, JDS ಸಪ್ರೇಟಾಗಿ ಹೋಗಿದೆ. ಸೌಜನ್ಯ ವಿಚಾರದಲ್ಲಿ ಇವತ್ತು ವಿಜೇಂದ್ರ ಮಾಡಿರೋಂಥ ಇದೆಯಲ್ಲ, ಬಹುಶಃ ಅದು BJP ಒಳಗಡೆ ಇರುವಂಥ RSSನವ್ರಿಗೆ ಕೊಟ್ಟಿರೋಂಥ ಒಂದು ಟಕ್ಕರ್ ಅದು. ಸೊ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಬೋಲ್ಡ್ ಆಗೋದ್ರು. ಯಾಕೆಂದ್ರೆ ಒಂದು ಈ ಜಾತಿ ರಾಜಕಾರಣ ಮತ್ತು ಇನ್ನೊಂದು ಇದಕ್ಕೆ ಬಂದಂಥ ಸಂದರ್ಭದಲ್ಲಿ ನಿಖಿಲ್ ಅವರು ಈ ಸ್ಟೆಪ್ ತಗೊಂಡಿರೋದು. JDS ಒಳಗೆ ತುಂಬಾ ಜನ ಅದನ್ನು ವಿರೋಧ ಮಾಡ್ತಾ ಇದ್ದಾರೆ. ಸೊ ಅವ್ರು ಹೋಗುವಂತ ಅವಶ್ಯಕತೆ ಇರಲಿಲ್ಲ. ಅವರು ಕೂಡ ಹೇಳ್ಬೋದಾಗಿತ್ತು, ನಾವಿಲ್ಲ ಈ ತನಿಖೆ ಆಗ್ಲಿ ಅಂತ. ಅದು ನಿಖಿಲ್ಗೆ ಅದು ಬೋಲ್ಡ್ ಏನೋ ಗೊತ್ತಿಲ್ಲ, ಆದ್ರೆ ಕಾಂಗ್ರೆಸ್ಗಂತೂ ಬೋಲ್ಡ್. ಯಾಕಂದ್ರೆ ಅಧಿಕಾರದಲ್ಲಿ ಇರೋದು ನೀವು. ಇದನ್ನ ಈ ನೋಡಿ, ಒಂದು ನಮ್ಮ ಕಾನೂನಿನ ವ್ಯವಸ್ಥೆನಲ್ಲಿ ಒಂದ್ಸತಿ ಅಕ್ವಿಟಲ್ ಅಂತ ಆದ ನಂತರ ಮತ್ತೆ ಅದನ್ನ ನೀವು ಪ್ರಶ್ನೆ ಮಾಡಿದಾಗ ಆರೋಪಿ ವಿರುದ್ಧ ಅಪೀಲ್ ಹೋಗ್ಬೇಕಾಗತ್ತೆ. CBIನವರು ಆರೋಪಿ ವಿರುದ್ಧ ಅಪೀಲ್ ಹೋಗಿದ್ರು.
ಸರ್ಕಾರದ ರಾಜ್ಯ ಸರ್ಕಾರದ ಇದ್ರೊಳಗಡೆ ವ್ಯಾಪ್ತಿ ಒಳಗಡೆ ಇಲ್ಲ ಸೌಜನ್ಯ ಪ್ರಕರಣ. ಸಿಬಿಐ ತನಿಖೆ ಕಮಿಟಿ ಮಾಡಿ ಮಾಡಿರುವಂತದ್ದು ಕೇಂದ್ರ ಹೇಳಿದ್ಯಲ್ಲ, ಸರ್ಕಾರ ಸರ್ಕಾರದ ನಿರ್ಧಾರನೇ ಆಗ್ಬೇಕಲ್ಲ ಸೂರ್ಯ ಅವರೇ. ಇಲ್ಲ. ಅಕ್ವಿಟಲ್ ಹೈಕೋರ್ಟ್ ಅಲ್ಲಿ ಎಲ್ಲಿ ಕಮಿಟಿಯನ್ನು ಮಾಡಿದೆ? ರಚನೆ ಮಾಡಿ ಅಂತ ಅಕ್ವಿಟಲ್ ಕಮಿಟಿ ನಿರ್ದೇಶನ ಬಗ್ಗೆ ಕೊಟ್ಟಿದೆ. ನಾನು ಅದೇ ಇಲ್ಲ, ಅಕ್ವಿಟಲ್ ಕಮಿಟಿ ಬಗ್ಗೆ ಹೇಳಿಲ್ಲ. ಸೊ ಒಂದು ಅಕ್ವಿಟಲ್ ಕಮಿಟಿ ಅಂತ ಮಾಡಿದ್ರು, ಹ್ಮ್. ನಿಮ್ಮ ಇದು ತನಿಖೆ ಸಿಬಿಐ ತನಿಖೆ ಸರಿ ಇಲ್ಲ ಅಂತ ಹೇಳ್ಬಿಟ್ಟು 2017 ಜಡ್ಜ್ಮೆಂಟ್ ಒಂದು ಇದ್ರೊಳಗೆ ಆರ್ಡರ್ಸ್ ಅಲ್ಲಿ ಹೇಳ್ತಾರೆ ತನಿಖೆನೇ ಸರಿಯಾಗಿ ಮಾಡಿಲ್ಲ ಅಂತ. ಸೊ ಅದು ಯಾರು ಹೊಣೆ? ಇವತ್ತು ಕೇಂದ್ರ ಸರ್ಕಾರನ ಯಾಕೆ ಪ್ರಶ್ನೆ ಮಾಡ್ತಿಲ್ಲ? ವಿಜೇಂದ್ರ ಪ್ರತಿಭಟನೆ ಮಾಡ್ಬೇಕಾಗಿರೋದು ಕೇಂದ್ರ ಸರ್ಕಾರದ ವಿರುದ್ಧ. ಸಿಬಿಐ ಕೊಡಿ, NIA ಕೊಡಿ, ಇವತ್ತು ನಿಖಿಲ್ ಅವ್ರು ಹೇಳಿದಾರಲ್ಲ NIA ಕೊಡಿ, ಅವ್ರಿಗೆ ಕೊಡಿ, ಇವ್ರಿಗೆ ಕೊಡಿ ಅಂತ. ಸಿಬಿಐ ತನಿಖೆನೆ ಸರಿಯಾಗಿ ಮಾಡಿಲ್ಲ ಅಂತ ಹೇಳಿದ್ಮೇಲೆ ಮತ್ತೆ ಇವ್ರು ಹೆಂಗೆ ಇದನ್ನ ಸಿಬಿಐ ಕೊಡಿ ಅಂತ ಹೇಳ್ತಾರೆ? ಇವತ್ತು ರಾಜ್ಯ ಸರ್ಕಾರ ಪೊಲೀಸರು SIT ಮಾಡಿರುವಂತ ಉದ್ದೇಶನೇ ಅದು. ಎಲ್ಲರೂ ಕೂಡ ಇವತ್ತು ಕೋರ್ಟ್ ಕೂಡ ಅದು 164 ಸ್ಟೇಟ್ಮೆಂಟ್ ಆಗಿದೆ, ಅದು ಕೂಡ ಮಾನಿಟರ್ ಮಾಡುತ್ತೆ. ಬಹುಶಃ ಎಲ್ಲರಿಗೂ ತಾಳ್ಮೆ ಇರಬೇಕು. ಭಕ್ತಾದಿಗಳು ಹೋಗೋದು ಬಿಡೋದು ಅದು ಬೇರೆ ವಿಚಾರ. ಭಕ್ತಾದಿಗಳು ಹೋಗೋದನ್ನ SIT ತನಿಖೆ ಜೊತೆಗೆ ತಾಳೆ ಹಾಕೋದು ತಪ್ಪು. ಅದರಿಂದ ಯಾಕೋ ಧರ್ಮಸ್ಥಳದ ಮೇಲೆ ಅಪಪ್ರಚಾರ ಆಗ್ತಾ ಇದೆ ಅಂತ. 76ನೇ ಇಸ್ವಿನಲ್ಲಿ ರತ್ನವರ್ಮ ಹೆಗ್ಡೆ ಅವರು ಅವತ್ತು ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಟ್ಟು, ಇಲ್ಲ ಇದು ಜೈನ್ ಟೆಂಪಲ್, ನಮ್ಮ ಜೈನ್ ಇದ್ರೊಳಗಡೆ ಇರುವಂತದ್ದು, ಇದು ಹಿಂದೂ ಧಾರ್ಮಿಕ ಕಾಯ್ದೆ ಒಳಗಡೆ ಬರಲ್ಲ ಅಂತ ಹೇಳ್ತಾರೆ. ಹಂಗಂತ ಹೇಳ್ಬಿಟ್ಟು ನೀವು ಧರ್ಮಾಧಿಕಾರಿಗಳ ವಿರುದ್ಧ ಪ್ರತಿಭಟನೆ ಮಾಡ್ತೀರಾ? ಅವ್ರ ವಿರುದ್ಧನೇ. ಸೊ ಅವತ್ತು ಅಷ್ಟೆಲ್ಲ ಹೇಳಿದ್ರು ಕೂಡ ಇವತ್ತು ಎಲ್ಲ ಹೋಗ್ತಾ ಇದಾರಲ್ಲ, ಹಿಂದೂಗಳೇ ತಾನೇ ಜಾಸ್ತಿ ಹೋಗ್ತಾ ಇರೋದು. ಆಮೇಲೆ ಅದೇ ಹಿಂದೂಗಳು ಇವತ್ತು ಸತ್ತಿರೋಂತ ಸಂಖ್ಯೆನೂ ಕೂಡ ಹಿಂದೂಗಳೇ ಜಾಸ್ತಿ ಇದಾರೆ. ಸೊ ನೀವ್ ಯಾರ ಅದನ್ನೇ ನಾವು ರಕ್ಷಣೆಗೆ ಕೇಳ್ತಾ ಹೋಗ್ತಾ ಇದ್ದೀರಾ? ಇರೋದು. ಸೊ ಅದನ್ನೇ ಅದಕ್ಕೆ ಕೇಳ್ತಾ ಸರ್ಕಾರ ಇರೋದು. ಸೂರ್ಯ ಅದನ್ನೇ ನಾನು ಮುಕುಂದರಾಜ್ ಹೇಳ್ತಾ ಅವರೇ, ಇರೋದು. ಸಮಸ್ಯೆ ಸರ್ಕಾರ ಏನಾಗ್ತಿದೆ ಅಂತಂದ್ರೆ, ಸ್ಪಷ್ಟವಾಗಿದೆ. ವೈಯಕ್ತಿಕವಾಗಿ ವ್ಯಕ್ತಿಗಳ ಅಭಿಪ್ರಾಯ ಬೇರೆ ಇದೆ, ಆದ್ರೆ ಪಕ್ಷ ಮತ್ತು ಸರ್ಕಾರವಾಗಿ ನಿಮ್ಮ ನಿಲುವು ಪ್ರಶ್ನಾರ್ಹವಾಗಿ ಖಂಡಿತವಾಗ್ಲೂ ಇದೆ. ಮತ್ತೆ ಚರ್ಚೆ ಇಲ್ಲ, ಮಾಡೋಣ ನಮ್ ಇವತ್ತಿನ ನಿಲುವು ಈ ಸ್ಪಷ್ಟವಾಗಿದೆ. ಇವತ್ತು ನಿಮ್ SIT ನಿಲುವು ಆಗ್ಬೇಕು ಅಂತ ಸ್ಪಷ್ಟವಾಗಿದೆ. ಹೇಳಿದ್ದು ಪಕ್ಷ ಮತ್ತು ಸರ್ಕಾರದ ನಿಲುವೇ ಇಲ್ಲ, ಗೊಂದಲಕಾರಿಯಾಗಿದೆ. ಇಲ್ಲ ಏನು ಮಹಿಳಾ ಆಯೋಗ ಕೊಟ್ಟಿದೆ ಲೆಟ್ರು, ಆ ಲೆಟ್ರು ಪ್ರಕಾರ ತನಿಖೆ ಆಗ್ಬೇಕು. 20 ವರ್ಷಗಳ ಏನು ಅತ್ಯಾಚಾರ ಪ್ರಕರಣ, ಕೊಲೆ, ನಾಪತ್ತೆ, ಅಸ್ವಾಭಾವಿಕ ಸಾವು, ಇವು ತನಿಖೆ ಆಗ್ಲಿ. ಅದಾಗೋವರೆಗೂ ಇವರೆಲ್ಲ ಅದನ್ನ ಧಾರ್ಮಿಕ ಇದನ್ನ ಲೇಪನ ಮಾಡೋದು ತಪ್ಪಿಸ್ಬೇಕಷ್ಟೇ. ಓಕೆ, ನಾನು ಈ ವಿಚಾರವನ್ನು ಮುಗಿಸ್ಬೇಕು. ಸೂರ್ಯ ಅವರೇ, ಬೇರೆ ವಕ್ತಾರರು ಸೇರ್ಕೊಳ್ತಾರೆ ಮುಂದಿನ ಸಬ್ಜೆಕ್ಟ್ಗೆ. ಧನ್ಯವಾದ ಇಷ್ಟೊತ್ತು ನಮ್ಮ ಜೊತೆಗೆ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಕ್ಕೆ. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು.